ಓಂ ಶ್ರೀ ರಾಘವೇಂದ್ರಾಯ ನಮಃ. ಆಪಾದಮೌಳಿ ಪರ್ಯಂತಂ ಗುರುಣಾಮ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. రాఘవేంద్ర గురు సార్వభౌముల వైభవోత్సవం సందర్భంగా అనేక సాంస్కృతిక కార్యక్రమాలు అలాగే ధార్మిక కార్యక్రమాలను ప్రవచన మాలికలను కూడా పూజ్య శ్రీపాదుల వారు ఏర్పాటు చేశారు. ఈ గురు వైభవోత్సవం సందర్భంగా ఈరోజు 5వ రోజు 2వ కార్యక్రమము శ్రీ సత్యసాయి నృత్య అకాడమీ వారిచే ఆ బృందంచే కూచిపూడి కార్యక్రమాన్ని రాఘవేంద్ర గురు సార్వభౌముల వారి సన్నిధి యందు ఎంతో చక్కగా వారందరూ కూడా నిర్వహించారు. ఈ నృత్యం అనేది కూడా విశేషంగా భగవంతుని యందు భక్తిని సమర్పించేటువంటి సోపానాల్లో ఇది కూడా ఒకటి. అదే విధమైనటువంటి ఈ కార్యక్రమాన్ని నృత్య కార్యక్రమాన్ని వారు నిర్వహించారు. వారందరికీ కూడా ఆ బృందానికి మంత్రాలయం శ్రీమఠం తరపున హృత్పూర్వకమైనటువంటి స్వాగతాన్ని నేను తెలుపుతూ ఇదే విధమైనటువంటి సేవను వారి రాఘవేంద్ర స్వాముల వారి సన్నిధి యందు పునః చేయాలని వారికి కోరుచు ఈ కార్యక్రమాన్ని ఇంతటా ముగిస్తున్నాము. అనంతరం వారి గురువు గారి దగ్గర ఆశీర్వాదాన్ని పొందాలని కోరుచు తదుపరి కార్యక్రమం పూజ్య శ్రీపాదుల వారు ఈ వేదికపైకి వేచేస్తారు. అనేక క్షేత్రాల్లో సాధన చేసేటువంటి అనేక మహనీయులకు ఇక్కడ సన్మాన కార్యక్రమం కూడా జరుగుతుంది. కాబట్టి అందరూ కూడా సావధాన చిత్తలే కూర్చొని ఇది వీక్షించవలసిందిగా కోరుచూ ఉన్నాం. ಭಾಗಿಗಳಾಗಿದ್ದೇವೆ. ನಾಳೆಯ ದಿವಸ ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಅಂಥೇಳಿ ಕರೆಯಲ್ಪಡುವಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಭೂಮಿ ಮೇಲೆ ಅವತಾರ ಮಾಡಿರುವಂತಹ ದಿವಸ. ನಾಳೆ ರಾಘವೇಂದ್ರ ಗುರು ಸಾರ್ವಭೌಮರ ಜನ್ಮದಿನದ ಉತ್ಸವ. ಅತ್ಯಂತ ವೈಭವದಿಂದ ಈ ಉತ್ಸವ ಇಡೀ ದೇಶದಲ್ಲಿರುವಂತಹ ಎಲ್ಲೆಡೆ ರಾಯರ ಬೃಂದಾವನದ ಸನ್ನಿಧಿಯಲ್ಲಿ ನಡೀತಾ ಇದೆ. ಮೃತ್ತಿಕಾ ಬೃಂದಾವನ ಸನ್ನಿಧಿಯಲ್ಲಿ ವಿಶೇಷವಾಗಿ ರಾಯರ ಮೂಲ ಬೃಂದಾವನದ ಸನ್ನಿಧಾನ ಮಂತ್ರಾಲಯದಲ್ಲೂ ಕೂಡ ನಡೆಯುವಂತಹದ್ದು. ನಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಕಣ್ಣು ತುಂಬಿಸಿಕೊಳ್ತಾ ಇದ್ದೇವೆ ಆ ಒಂದು ಉತ್ಸವದಲ್ಲಿ ಭಾಗಿಗಳಾಗಿ. ರಾಯರು ಅವತಾರ ಮಾಡಿದ್ದು ಜಗದೊಡೆಯನಾಗಿರುವಂತಹ ಶ್ರೀನಿವಾಸನ ಒಂದು ಪರಮಾನುಗ್ರಹದಿಂದ. ಅಂತಹ ಶ್ರೀನಿವಾಸನ ವಸ್ತ್ರ, ಶ್ರೀನಿವಾಸನೇ ತಮ್ಮ ಕರುಣೆಯ ಕಂದರಾಗಿರುವಂತಹ ರಾಯರನ್ನು ಅನುಗ್ರಹ ಮಾಡುವ ಸಲುವಾಗಿ ವಸ್ತ್ರದ ರೂಪದಿಂದಾಗಿ ನಾಳೆ ದಿವಸ ಬರುವಂಥವನಿದ್ದಾನೆ. ನಾವು ಇದನ್ನು ಎಲ್ಲಿ ಕಾಣ್ತೇವೆ ಈ ಒಂದು ವಿಚಾರ ಅಂತಂದರೆ, ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲ ಮಹಾತ್ಮೆಯಲ್ಲಿ ಈ ಒಂದು ವಿಚಾರವನ್ನು ಕಾಣ್ತೇವೆ. ಏನು? ಶ್ರೀನಿವಾಸ ತಾನು ವಿವಾಹವನ್ನು ಮಾಡಿಕೊಂಡ ನಂತರ ಎಲ್ಲರಿಗೂ ಒಂದೊಂದು ಉಡುಗೊರೆಯನ್ನು ಕೊಟ್ಟನಂತೆ. ಆಗ ಆ ಶ್ರೀನಿವಾಸ ತಾನು ಉಡುಗೊರೆಯನ್ನು ಕೊಟ್ಟ ನಂತರ ವಸುದಾನನಿಗೆ ಏನು ಕೊಡಬೇಕು? ಪದ್ಮಾವತಿ ದೇವಿಯ ತಮ್ಮನಿಗೆ ವಸುದಾನನಿಗೆ ಏನು ಕೊಡಬೇಕು ಅಂತಂದಾಗ ಏನು ಇದ್ದಿಲ್ಲ ಕೈಯಲ್ಲಿ. ತತ್ಕ್ಷಣದಲ್ಲಿ ತಾನು ಮೈಮೇಲೆ ಹೊದ್ದುಕೊಂಡಂತಹ ಮೇಲ್ಛಾವಣಿಯನ್ನು ತೆಗೆದು ಆ ವಸುದಾನನಿಗೆ ಹೊದಿಸಿದ ಅಂಥೇಳಿ ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಹೇಳ್ತಾರೆ. ಭಗವಂತನ ಶಾಸ್ತ್ರ ಹೇಳತ್ತೆ, ಭಗವಂತನ ರೂಪಗಳಿಗೆ, ಭಗವಂತನ ವಸ್ತ್ರಗಳಿಗೆ, ಭಗವಂತನ ಅವಯವಗಳಿಗೆ, ಅವನ ಆಭರಣಗಳಿಗೆ ಭೇದ ಅಂತನ್ನೋದಿಲ್ಲ, ಅಭೇದ ಅಂಥೇಳಿ ಹೇಳ್ತಾರೆ. ಅಂದರೆ ಭಗವಂತನೇ ಅವನೇ ವಸ್ತ್ರರೂಪದಿಂದ ತನ್ನನ್ನು ತಾನು ಹೊದ್ದುಕೊಳ್ತಾನೆ. ಅವನೇ ತನ್ನ ಆಭರಣ ರೂಪದಿಂದ ತನ್ನನ್ನು ತಾನು ಧಾರಣೆ ಮಾಡಿಕೊಳ್ತಾನೆ. ಹೀಗಿದ್ದಾಗ ಅವನಿಗೂ ಅವನ ಅವಯವಗಳಿಗೂ ಕೂಡ ಭೇದವಿಲ್ಲ ಅಂಥೇಳಿ ಶಾಸ್ತ್ರ ಹೇಳುವಂತಹ ಮಾತು. ಹೀಗಾಗಿ ತನ್ನದೇ ಆಗಿರುವಂತಹ
ಮತ್ತೊಂದು ರೂಪದಿಂದ ಇರುವಂತಹ ಮೇಲ್ಛಾವಣಿಯನ್ನು ಶ್ರೀನಿವಾಸ ಆ ವಸುದಾನನಿಗೆ ಹೊದ್ದಿಸುವುದರ ಮೂಲಕವಾಗಿ ಶ್ರೀನಿವಾಸ ಪೂರ್ಣವಾಗಿರುವಂತಹ ಅನುಗ್ರಹವನ್ನು ಆ ವಸುದಾನನಿಗೆ ಮಾಡಿದ ಎನ್ನುವಂತಹ ವಿಚಾರವನ್ನು ಭವಿಷ್ಯೋತ್ತರ ಪುರಾಣ ಅಂತರ್ಗತವಾಗಿರುವಂತಹ ಶ್ರೀನಿವಾಸನ ಮಹಾತ್ಮದಲ್ಲಿ ತಿಳಿಸುವಂಥವರಾಗ್ತಾರೆ. ಹಾಗೆ ಆ ಜಗದೊಡೆಯನಾಗಿರುವಂತಹ ಶ್ರೀನಿವಾಸನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಪೂರ್ವಾಶ್ರಮದಲ್ಲಿ ಆ ಶ್ರೀನಿವಾಸನ ಹೆಸರನ್ನೇ ಧರಿಸಿ ವೆಂಕಟನಾಥರು ಎಂಬಂತಹ ಹೆಸರಿನಿಂದ ಪ್ರಸಿದ್ಧರಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅವತಾರ ನಾಳೆಯ ದಿವಸ ಆದದ್ದು. ಜಗತ್ತಿನಲ್ಲಿ ಒಬ್ಬ ಮಹನೀಯರು ಅವತಾರ ಮಾಡ್ತಾರೆ ಅಂತಂದರೆ ಅನೇಕ ರೀತಿಯಾಗಿರುವಂತಹ ಶುಭ ಶಕುನಗಳು ಗೋಚರವಾಗತ್ತೆ ಜಗತ್ತಿನಲ್ಲಿ. ಹಾಗೆ ಈಗ ನಾವು ನೋಡ್ತಾ ಇರುವಂತಹ ಈ ವಾತಾವರಣ, ಈ ದೀಪಗಳ ಒಂದು ಬೆಳಕು ಇತ್ಯಾದಿಗಳೆಲ್ಲ ನೋಡಿದರೆ ನಾಳೆಯ ದಿವಸ ರಾಯರ ಅವತಾರವಾಗಿರುವಂತಹ ದಿವಸದ ಒಂದು ಸೂಚನೆಯನ್ನು ತೋರಿಸಿಕೊಡ್ತಾ ಇದೆಯೇನೋ ಎನ್ನುವಂತೆ ಇಡೀ ಈ ಮಂತ್ರಾಲಯ ಎಲ್ಲವೂ ಕೂಡ ಕಂಗಳಿಸುವಂತಹದ್ದಾಗ್ತಾ ಇದೆ. ಹೀಗಾಗಿ ರಾಯರನ್ನು ಎಲ್ಲರೂ ಕೂಡ ಕೊಂಡಾಡುವಂತಹದ್ದು ಏನು ಅಂದರೆ ಕಾಮಧೇನು ಕಲ್ಪವೃಕ್ಷರು ಅಂಥೇಳಿ ಕರೀತಾರೆ ರಾಯರನ್ನು. ಕಲ್ಪವೃಕ್ಷ ಕಾಮಧೇನು ಬೇಡಿದ್ದೆಲ್ಲವನ್ನು ಕೂಡ ಕೊಡತ್ತೆ. ಹೀಗಾಗಿ ವಸಿಷ್ಠರು ಆ ನಂದಿನಿಯನ್ನು ಇಟ್ಟುಕೊಂಡು ಪ್ರತಿನಿತ್ಯದಲ್ಲೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ನಂದಿನಿ ಕೊಟ್ಟಂತಹ ಹಾಲಿಂದ ನಿರ್ಮಾಣ ಮಾಡಿರುವಂತಹ ತುಪ್ಪ ಇತ್ಯಾದಿಗಳಿಂದಾಗಿ ಹವನವನ್ನು ಮಾಡಿ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ರು. ಹೊರತಾಗಿ ಆ ನಂದಿನಿಯಿಂದ ಬಂದಂತಹ ಪದಾರ್ಥದಿಂದಾಗಿ ತಮ್ಮ ಉಪಜೀವನವನ್ನು ಮಾಡಿಕೊಳ್ತಾ ಇದ್ದಿಲ್ಲ ಎನ್ನುವಂತಹದ್ದು ಕೂಡ ತಿಳಿದು ಬರುತ್ತೆ. ಆದರೆ ಈ ಕಲ್ಪವೃಕ್ಷ ಕಾಮಧೇನುಗಳು ಹೇಗೆ ಇದ್ದಾರೆ ಅಂದರೆ, ಯಾರಾದರೆ ಭಗವಂತನನ್ನು ವಿಶೇಷ ರೀತಿಯಿಂದಾಗಿ ಸೇವೆಯನ್ನು ಮಾಡಿದವರು, 4 ಅವತಾರಗಳಲ್ಲೂ ಕೂಡ ಭಗವಂತನ ವಿಶೇಷ ರೀತಿಯಾಗಿರುವಂತಹ ಸೇವೆ ಇವರದು ಅಪಾರವಾಗಿದೆ. ಅದಕ್ಕೆ ಕೃತಯುಗದಲ್ಲಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿದಾಗ ಅಂದೇ ತಾವು ಮೋಕ್ಷವನ್ನು ಕೊಡ್ತೇನೆ ಅಂಥೇಳಿ ನರಸಿಂಹದೇವರು ಹೇಳಿದರೂ ಕೂಡ ಬೇಡ, ನಾನು ಹೀಗೆ ಬರೋದಿಲ್ಲ, ನನ್ನ ಜೊತೆಗಾರರು ಅನೇಕರಿದ್ದಾರೆ, ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರ್ತೇನೆ ಮೋಕ್ಷಕ್ಕೆ ಅಂಥೇಳಿ ಪ್ರಹ್ಲಾದರಾಜರು ಅಂದು ನರಸಿಂಹದೇವರಿಗೆ ವಿಜ್ಞಾಪನೆಯನ್ನು ಮಾಡಿಕೊಂಡು ಈ ಕಲಿಯುಗದಲ್ಲಿ ರಾಯರಾಗಿ ಅವತಾರ ಮಾಡಿ ಯಾರಾದರೆ ಅವರನ್ನು ನಂಬಿಕೊಂಡು ಬಂದು ಅವರಿಗೆ ಶರಣಾಗತಿಯನ್ನು ಹೊಂದುವಂಥವರಾಗ್ತಾರೋ ಅವರೆಲ್ಲರಿಗೂ ಕೂಡ ಧರ್ಮದ ಮಾರ್ಗದರ್ಶನವನ್ನು ತತ್ವದ ಉಪದೇಶವನ್ನು ಮಾಡಿ ತನ್ಮೂಲಕವಾಗಿ ಭಗವಂತನಿಗೆ ಕೊಟ್ಟಂತಹ ಮಾತನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮೆಲ್ಲರನ್ನು ಕೂಡ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ, ಪ್ರಚೋದಕರಾಗಿದ್ದಾರೆ ಧರ್ಮದ ಮಾರ್ಗದಲ್ಲಿ ನಮ್ಮನ್ನು ಪ್ರೇರಣೆ ಮಾಡಲಿಕ್ಕೆ. ಧರ್ಮದ ಒಂದು ಪ್ರಚೋದನ ಶಕ್ತಿ ರಾಯರಲ್ಲಿ ಇದೆ. ಅದಕ್ಕೆ ದಾಸರು ಹೇಳುವಾಗ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಧರ್ಮ ಅತ್ಯಂತ ಉತ್ತಮವಾಗಿರುವಂತಹ ಮಂತ್ರ, ಅದು ಜಯವನ್ನು ತಂದುಕೊಳ್ಳುವಂತಹದ್ದು. ಯಾರು ಧರ್ಮವನ್ನು ನಂಬುತ್ತಾರೋ ಧರ್ಮವನ್ನು ನಂಬದವರಿಗೆ ಜಯವಾಗತ್ತೆ. ಅದಕ್ಕೆ ನಾವು ತಿರುಪತಿಯಲ್ಲಿ ನೋಡ್ತೇವೆ, ಹೋಗುವಾಗ ಬೆಟ್ಟದಲ್ಲಿ ಹೋಗುವಾಗ ಆರಂಭದಲ್ಲಿ ಗರುಡ ದೇವರ ಹತ್ರ ಧರ್ಮೋ ರಕ್ಷತಿ ರಕ್ಷಿತಃ ಅಂಥೇಳಿ ಬರೆದಿದ್ದಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವರನ್ನು ಕೂಡ ರಕ್ಷಣೆ ಮಾಡುತ್ತೆ. ಹೀಗಾಗಿ ರಾಯರು ಧರ್ಮವನ್ನು ರಕ್ಷಣೆ ಮಾಡಿದರು. ರಾಯರು ಕೊಟ್ಟಂತಹ ಮಾತನ್ನು ಭಗವಂತನ ರಕ್ಷಣೆ ಮಾಡಲಿಕ್ಕೆ ಅನೇಕ ರೀತಿಯಾಗಿರುವಂತಹ ಅನುಕೂಲಗಳನ್ನು ರಾಯರಿಗೆ ಮಾಡಿಕೊಡ್ತಾ ಇದ್ದಾನೆ. ಧರ್ಮ ರಕ್ಷಣೆ ಮಾಡಿದರು ರಾಯರು. ಅದರಿಂದಾಗಿ ಹೌದ್ರಿ, ನಾವೆಲ್ಲರೂ ರಾಯರಲ್ಲಿ ಬರ್ತೇವೆ. ನಮ್ಮ ಬೇಡಿಕೆಗಳ ಪಟ್ಟಿ ಅಂತ ಅನ್ನೋದೇ ಬಹಳ ದೊಡ್ಡದಾಗಿರುತ್ತೆ. ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಬೇಡಿಕೆಗಳ ಪಟ್ಟಿ ಬಹಳ ಉದ್ದ ಇರುತ್ತೆ. ನಮ್ಮ ನಮಸ್ಕಾರ ಅಥವಾ ಪ್ರಾರ್ಥನೆ ಕಡಿಮೆ ಆಗಬಹುದು, ಆದರೆ
ಬೇಡಿಕೆಯ ಪಟ್ಟಿ ಮಾತ್ರ ಬಹುದೊಡ್ಡದಾಗಿರುತ್ತೆ. ನಾವು ಅಷ್ಟು ಬೇಡಿಕೆಗಳನ್ನು ಯಾಕೆ ಬಿಡ್ತೇವೆ ಅಂದರೆ ಅಷ್ಟು ತಪ್ಪುಗಳನ್ನು ಮಾಡ್ತೇವೆ. ಅದರಿಂದಾಗಿ ತಪ್ಪನ್ನು ಕ್ಷಮಿಸು ಕ್ಷಮಿಸು ಅಂತ ಹೇಳಿ ಬೇಡ್ತೇವಂತೆ. ರಾಯರ ಪರಮ ಗುರುಗಳು ಅರ್ಥಾತ್ ರಾಯರ ಗುರುಗಳು ಸುಧೀಂದ್ರರು, ಅವರ ಗುರುಗಳು ವಿಜಯೇಂದ್ರ ಸ್ವಾಮಿಗಳು, ಕುಂಭಕೋಣದಲ್ಲಿ ಅವರ ಬೃಂದಾವನ ಇದೆ. ಅವರು ಒಂದು ಸ್ತೋತ್ರವನ್ನು ಮಾಡ್ತಾರೆ ದೇವರನ್ನು ಕುರಿತು, ಪಾಪ ವಿಮೋಚನ ಸ್ತೋತ್ರ ಅಂಥೇಳಿ. ಅಲ್ಲಿ ಹೇಳ್ತಾರಂತೆ, ಲಕ್ಷ್ಮೀದೇವಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳಂತೆ, ನಾರಾಯಣನನ್ನು ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ಜಗತ್ತಿನಲ್ಲಿ ಎಷ್ಟು ಈ ಇಡೀ ಬ್ರಹ್ಮಾಂಡದಲ್ಲಿ ಉಸುಗಿನ ಕಣಗಳು ಇವೆಯೋ ಆ ಎಲ್ಲ ಉಸುಗಿನ ಕಣಗಳನ್ನು ಎಣಿಸುವಂತಹ ಸಾಮರ್ಥ್ಯ ನನ್ನದಾಗಿದೆ. ಆದರೆ ಜೀವರು ಮಾಡುವಂತಹ ಪಾಪದ ಎಣಿಕೆ ನನ್ನಿಂದ ಸರ್ವಥಾ ಎಣಿಕೆ ಮಾಡಲು ಸಾಧ್ಯವಿಲ್ಲ ಅಂಥೇಳಿ ಲಕ್ಷ್ಮೀದೇವಿ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಅಂದರೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ, ಕರ್ಮಗಳ ಜೊತೆಯಲ್ಲಿ ಅನೇಕ ರೀತಿಯಾಗಿರುವಂತಹ ಪಾಪಕರ್ಮಗಳನ್ನು ತಪ್ಪುಗಳನ್ನು ಮಾಡ್ತೇವೆ. ನಾವೆಷ್ಟು ತಪ್ಪು ಮಾಡ್ತೇವೆ ಅಂದರೆ, ಯಾರಾದರೂ ತಪ್ಪು ಮಾಡಿದರೆ ಬೈತಾರಲ್ವಾ, ಎಷ್ಟು ತಪ್ಪು ಮಾಡಿ ಪುನಃ ನಮ್ಮ ಮುಂದೆ ಬಂದು ನಿಂದಿರ್ತಾ ಇದೆಯಲ್ವಾ, ನಿಂದಿರಬಾರ್ದು ಅಂಥೇಳಿ ಗೊತ್ತಿಲ್ವಾ ಅಂಥೇಳಿ ನಮ್ಮನ್ನು ಬೈತಾರೆ. ಹಾಗೆ ದೇವರ ಮುಂದೆ ನಿಲ್ಲಲಿಕ್ಕೂ ಕೂಡ ಮುಖ ಮಾಚಿಕೊಂಡು ಹೋಗಬೇಕು, ಅಷ್ಟು ತಪ್ಪುಗಳನ್ನು ನಾವು ಪ್ರತಿನಿತ್ಯದಲ್ಲೂ ಪ್ರತಿ ಕ್ಷಣದಲ್ಲೂ ಮಾಡ್ತೇವೆ. ಒಬ್ಬ ಮನುಷ್ಯ ಒಂದ್ಸಲ ಕಣ್ಣರೆಪ್ಪೆ ಮುಚ್ಚಿ ತೆಗೆದ ಅಂತಾದರೆ 10 ಜನ್ಮಗಳಿಗೆ ಆಗುವ ಪಾಪದ ಸಂಪಾದನೆಯನ್ನು ಮಾಡಿಕೊಳ್ತಾನೆ. ಎಷ್ಟು ಬಾರಿ ಕಣ್ಣರೆಪ್ಪೆ ಮುಚ್ಚಿ ತೆಗಿತಾನೆ, ಎಷ್ಟು 10 ಜನ್ಮಗಳಿಗಾಗುವ ಪಾಪದ ಸಂಪಾದನೆ ಮಾಡಿಕೊಳ್ತಾನೋ ಗೊತ್ತಿಲ್ಲ. ಅಂತಂದಮೇಲೆ ದೇವರ ಸ್ಮರಣೆ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು ಅಂತ ಹೇಳ್ತೇವಲ್ಲ, ಅನೇಕರು ಹಿರಿಯರು ಹೇಳ್ತಾರೆ. ಎಷ್ಟು ಬಾರಿ ದೇವರ ಸ್ಮರಣೆ ಮಾಡಬೇಕು ಅಂದರೆ, ನಮ್ಮ ಉಸಿರು ಇರೋವರೆಗೂ ದೇವರ ಸ್ಮರಣೆ ಮಾಡಬೇಕು. ಹೀಗಾಗಿ ಅಂಥ ದೇವರ ಸ್ಮರಣೆ ಮಾಡಲಿಕ್ಕೆ ಪ್ರಚೋದಕರು ಯಾರು ಅಂದರೆ ರಾಯರು. ಅಂತಹ ರಾಯರ ಸನ್ನಿಧಿಯಲ್ಲಿ ನಾವಿದ್ದು ದೇವರ ಸ್ಮರಣೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸ್ತಾ, ಈಗ ಗುರುಗಳು ಬರ್ತಾ ಇದ್ದರೆ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ಗುರುಗಳಿಗೆ ಗೌರವ ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೆ. ಶ್ರೀಮದ್ ಪರಮಹಂಸ ಪ್ರವ್ರಾಜಕಾಚಾರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಂಗತ ಸರ್ವತಂತ್ರ ಸ್ವತಂತ್ರ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮನ್ ಮೂಲ ರಘುಪತಿ ವೇದ ವ್ಯಾಸದೇವ ದಿವ್ಯ ಶ್ರೀಪಾದ ಪದ್ಮಾರಾಧಕ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ವೇದಾಂತ ಸಾಮ್ರಾಜ್ಯ ದಿಗ್ವಿಜಯ ವಿದ್ಯಾಸಿಂಹಾಸನಾಧೀಶ್ವರ ಶ್ರೀಮದ್ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದ ಪರಮಪೂಜ್ಯ ಶ್ರೀಮದ್ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾದ ಪರಮಪೂಜ್ಯ ಶ್ರೀಮದ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಪರಮಪೂಜ್ಯ ಶ್ರೀಮದ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ಪರಮಪೂಜ್ಯ ಶ್ರೀಮದ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಜಯವಾಗಲಿ. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಬೇಕು. ದಯವಿಟ್ಟು
ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಮೊದಲಿಗೆ ಇಂದಿನ ಗಣ್ಯರನ್ನ ಸನ್ಮಾನಿತರನ್ನ ವೇದಿಕೆಗೆ ಆಹ್ವಾನ ಮಾಡುವ ಕಾರ್ಯಕ್ರಮ. ದಯವಿಟ್ಟು ನಾನು ಹೆಸರನ್ನು ಸೂಚನೆ ಮಾಡಿಸ್ತೇನೆ. ನಮ್ಮ ಕಾರ್ಯಕರ್ತರು ಅವ್ರನ್ನ ವೇದಿಕೆ ಮೇಲೆ ಕರೆದುಕೊಂಡು ಬಂದು ಕೂಡಿಸ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ముందుగా రవి చీమలపాటి న్యాయాధీశులు ఆంధ్రప్రదేశ్ హైకోర్టు అమరావతి గారు దయచేసి వేదికపై రావాల్సిందిగా వారిని ప్రార్థిస్తున్నాను. ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ವೇದ ಪ್ರತಿಪಾದ್ಯನಾದ ಭಗವಂತನನ್ನೇ ವೇದವಾಕ್ಯಗಳಿಂದ ಪ್ರಾರ್ಥಿಸಲು ಶ್ರೀ ವರದೇಂದ್ರ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ವೇದ ಮಂತ್ರವನ್ನು ಹೇಳುವಾಗ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಆ ಭಗವಂತನಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಪ್ರಾರ್ಥನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉಭಾವಾಮಿಂದ್ರಾಗ್ನಿ ಆಹುವಧ್ಯ ಉಭಾರಾಧಸಹಮಾಧಯುದ್ಯೇ ಉಭಾದಾತಾರ ವಿಷಾಗುಮ್ರಗೀಣಾಮುಭಾವಾಜಸ್ಯ ದಾತಯೇ ಹುವೇವಾಂ ಅಸ್ರವಗುಂ ಹಿ ಭೂರಿದಾವತ್ತರಾವಾಂ ವಿಜಾಮಾತು ಋತವಾಘ ಸ್ಯಾಲಾದ್ ಅಧಾ ಸೋಮಸ್ಯ ಪ್ರಯುಧಿ ಯುವಭ್ಯಾಮಿಂದ್ರಾಗ್ನಿ ಸ್ತೋಮಂಜನಯಾಮಿ ನವ್ಯಂ ಇಂದ್ರಾಗ್ನೇನವದಿಂ ಪುರೋದಾಸಪತ್ನೀರಧೋನುದಂ ಸಾಗಮೇಕೇನ ಕರ್ಮಣ ಶುಚಿನ್ನಸ್ತೋಮನ್ನವಜಾತಮಧ್ಯೇಂದ್ರಾಗ್ನಿವೃತ್ರಹಣ ಜುಷೇದಾ. ಹರಿ ಓಂ. ಧನ್ಯವಾದಗಳು ವಂಚಾಲಿ ಪದ್ಮನಾಭಾಚಾರ್ಯ ಅವರಿಗೆ. ಈಗ ಬಂದ ಅತಿಥಿ ಡಾಕ್ಟರ್ VR ಪಂಚಮುಖಿ ಅವರು ವೇದಿಕೆಗೆ ದಯವಿಟ್ಟು ಬರಬೇಕು. ಅಲ್ಲಿ ಯಾರು ನಮ್ಮ ಕಾರ್ಯಕರ್ತರು ಕರ್ಕೊಂಬನ್ನಿ. ಬಂದ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನು ತಮ್ಮ ಸ್ವಾಗತ ಭಾಷಣದಿಂದ ಕೋರಲಿದ್ದಾರೆ. ಶ್ರೀಮಠದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀ SK ಶ್ರೀನಿವಾಸರಾಯರ್ ಇವರು. శ్రీ హరివాయు గురుభ్యో నమః. శ్రీ రాయర శ్రీ రాఘవేంద్ర స్వాముల వారి యొక్క గురు వైభవోత్సవ కార్యక్రమంలో ఈరోజు కార్యక్రమం 5వ కార్యక్రమము.
ఈ కార్యక్రమంలో ఈరోజు విశేషంగా మన యొక్క శ్రీమఠపు సాంప్రదాయం ప్రకారము ఆనవాయితీ ప్రకారము వివిధ క్షేత్రాలలో ప్రసిద్ధిగాంచినటువంటి గణ్య వ్యక్తులకు శ్రీపాదుల వారి యొక్క అమృత హస్తాలచే పరమానుగ్రహ ఫలమంత్రాక్షతలు సన్మానము చేయడం జరుగుతుంది. ఈ కార్యక్రమంలో ప్రప్రథమంగా మమ్మల్ని అందరినీ కూడా ఇక్కడ తమ యొక్క అమూల్యమైనటువంటి అనుగ్రహ సందేశంతో మమ్మల్ని పునీతులు చేయడానికి ఈ వేదిక మీద పాదార్పణము చేసినటువంటి అధునాపీఠంలో విరాజమానులైనటువంటి శ్రీ 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 సుభదీంద్ర తీర్థ శ్రీపాదుల వారి యొక్క పరమ పవిత్ర చరణద్వయాలకు మీ అందరి పరంగా మీ యొక్క కరతాళ మధ్య వారికి సుస్వాగత సుమాంజలి సమర్పిస్తున్నాను. అదేవిధంగా శ్రీపాదుల వారి యొక్క పూర్వాశ్రమపు పితృపాదులు పండిత కేసరి, మహామహోపాధ్యాయ, షట్శాస్త్ర ప్రకాండ ఇలాంటి అనేక బిరుదులచే రాష్ట్రపతి అవార్డు గ్రహీతలైనటువంటి నా యొక్క చింతనా గురువులైనటువంటి శ్రీ రాజాయస్ గిరి ఆచార్యుల వారు కూడా ఇక్కడికి వేయించేశారు. వారికి కూడా వారి యొక్క పరమ పవిత్ర పాదపద్మాలకు శిరస్సు వంచి సుస్వాగత సుమాంజలి సమర్పిస్తున్నాను. మహాశయులారా, ఈనాటి యొక్క స్వాగత సంక్షిప్త పరిచయం మీ ముందు నేను ఉంచడానికి ప్రయత్నిస్తాను. ప్రప్రథమంగా ఎస్ స్వామి అగైన్ ఐ విల్ ఎస్ యాజ్ పర్ దర్ దిస్ థింగ్ ఐ విల్. ప్రప్రథమంగా నేటి విశిష్ట వ్యక్తులలో ఒకరైనటువంటి ఆనరబుల్ మిస్టర్ జస్టిస్ రవి చీమలపాటి గారు. Hitherto, his lordship was a well-known and a reputed advocate in Andhra Pradesh till last February. Having his distinguished record in the field of law and justice, he has become the judge of the High Court of Andhra Pradesh very recently. His lordship is an ardent devotee of Sri Raghavendra Swamiji. Sir, I wholeheartedly welcome to you for this august occasion, sir. ಇವತ್ತು ಮತ್ತೋರ್ವ ವಿಶಿಷ್ಟವಾದಂಥ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಅವರು ಆನರಬಲ್ ಮಿಸ್ಟರ್ ಜಸ್ಟಿಸ್ ಅನಿಲ್ ಭೀಮ್ಸೇನ್ ಕಟ್ಟಿ ಅವರು. ಹಿಸ್ ಲಾರ್ಡ್ಶಿಪ್ ಮಿಸ್ಟರ್ ಜಸ್ಟಿಸ್ ಅನಿಲ್ ಭೀಮ್ಸೇನ್ ಕಟ್ಟಿ ಅವರು is a native of Belgavi of Karnataka state. His lordship has been appointed as Munsif on 8/2/1995 and then appointed as district judge on 27th June 2009. His lordship has been appointed as Munsif and then appointed as district judge on 27th June 2009. Then his lordship served as principal judge family court at Davanagere and as principal district and session judge Bagalkot and principal city civil and session judge Bangalore. His lordship has sworn in as honorable judge of the High Court of Karnataka on 16th August 2022. Above all, his lordship is a staunch devotee of Sri Rayuru. I wholeheartedly welcome to you, sir, on this holy event and for you being honored by H.S. Sri Swamiji on this day. और एक विशिष्ट सम्मानित का परिचय मैं करूँगा कि ऑनरेबल श्री जस्टिस के.आर. श्रीराम जी, वे मुंबई हाई कोर्ट से यहाँ पर पदार्पण किए हैं. उनका एक संक्षिप्त परिचय इस प्रकार रहा. I would like to say a few words about his lordship, Honorable Sri Justice K.R. Sriram. His lordship had LLB from Mumbai University, following which he pursued LLM, Maritime Law, from King's College London, and he passed LLM in merit. His lordship has enrolled as an advocate with the Bar Council of Maharashtra and Goa in 1986. He dealt in commercial matters with specialization in shipping, international trade law, writ matters arising out of Ports Act, Customs Act, Motor Vehicles Act, Marine Insurance, company matters, etc., etc. He served as a member of core committee, that is Admiralty Matters, for consideration of a draft of
unification of original and appellate side rules of Bombay High Court. On the personal front, His Lordship was actively involved in social causes, helping families where there is a bereavement, that is a deprivation. It is really a moving aspect to put forth before you all that for many years he served as Vice Chairman of Dharmishta Mitran, an NGO that runs centers for performing obsequies and sraddha for the departed souls. He loves playing golf and is well traveled across the country and internationally. His Lordship has been elevated as Additional Judge of the Bombay High Court on 21st June 2013 and confirmed as Permanent Judge of the Bombay High Court on 2nd March 2016. Above all, he and his family are the ardent devotees of Sri Raghavendra Swami. I wholeheartedly welcome both of you for this august occasion, sir. ಇನ್ನೊಬ್ಬ ವಿಶಿಷ್ಟವಾದಂಥ ಗಣ್ಯ ವ್ಯಕ್ತಿ, ಅವರ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಸ್ಕೊಡ್ತೇನೆ. ಶ್ರೀ ರಂಗನಾಥ್ ಭರದ್ವಾಜ್. ಶ್ರೀ ರಂಗನಾಥ್ ಭರದ್ವಾಜ್ ಇವರು ಕನ್ನಡ ಟಿ ವಿ ಚಾನಲ್ ಕ್ಷೇತ್ರದಲ್ಲಿ ಹೆಸರಾಂತ ಸುದ್ದಿ ನಿರೂಪಕರಾಗಿ, ಶ್ರೇಷ್ಠ ಪತ್ರಕರ್ತರಾಗಿ, ನಮ್ಮೆಲ್ಲರ ಮನಗೆದ್ದ ವಿಶಿಷ್ಟ ವ್ಯಕ್ತಿಯಾಗಿ ಇಂದು ಪ್ರಸಿದ್ಧರಾಗಿದ್ದಾರೆ. ಪ್ರಸ್ತುತ ಬಹುಪ್ರಾಚುರ್ಯದ TV9 ಕನ್ನಡ ಚಾನೆಲ್ಗೆ ಮುಖ್ಯ ನಿರ್ಮಾಪಕರಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಶ್ರೀ ರಂಗನಾಥ್ ಭರದ್ವಾಜ್ ಅಂದರೆ ನೇರ, ದಿಟ್ಟ, ನಿರ್ಭಯ ವ್ಯಕ್ತಿತ್ವದ ಪ್ರತಿರೂಪ ಅಂಥೇಳಿ ಹೇಳಿದರೆ ತಪ್ಪಾಗಲಾರದು. ವಿಶೇಷತಃ ದಿಟ್ಟ ಅಭಿಪ್ರಾಯಗಳ ವ್ಯಕ್ತೀಕರಣಕ್ಕೆ ಹೆಸರುವಾಸಿಯಾಗಿದ್ದಾರೆ ನಮ್ಮ ಶ್ರೀರಂಗನಾಥ್ ಭರದ್ವಾಜ್. ಮುಖ್ಯವಾಗಿ ತಮ್ಮೆಲ್ಲರ ಗಮನಕ್ಕೆ ಒಂದು ಅಂಶವನ್ನು ಹೇಳಲು ಬಯಸುತ್ತೇನೆ. ಕೋವಿಡ್-19 ಮಹಾಮಾರಿಯ ವಿಜೃಂಭಣೆಯ ಬಿಕ್ಕಟ್ಟು ಕರ್ನಾಟಕದಲ್ಲಿ ದಿನದಿನ ಬೆಳೆಯುತ್ತಿರುವ ಸಮಯದಲ್ಲಿ ವೈದ್ಯಕೀಯ ನಿರ್ವಹಣೆಯ ಕೊರತೆಯನ್ನು, ದಟ್ ಈಸ್ ಲ್ಯಾಕ್ ಆಫ್ ಮೆಡಿಕಲ್ ಮ್ಯಾನೇಜ್ಮೆಂಟ್, ನೇರವಾಗಿ ಕರ್ನಾಟಕ ರಾಜ್ಯದ ಆಡಳಿತ ಗಮನಕ್ಕೆ ಒಂದು ಚುರುಕು ಮುಟ್ಟಿಸಿದಂತಹ ಒಬ್ಬ ದಿಟ್ಟ ನಿರೂಪಕರು ನಮ್ಮ ಭಾರದ್ವಾಜ್ ಅವರು. ವಿಶೇಷವಾಗಿ ಇವರು ಶ್ರೀ ರಾಯರ ಅತ್ಯಂತ ಅಂತರಂಗ ಭಕ್ತರಾಗಿದ್ದಾರೆ. ನಿಮಗೆ ಈ ಭವ್ಯ ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕ ಎದೆತುಂಬದ ಸ್ವಾಗತವನ್ನು ಬಯಸ್ತೇನೆ ಸರ್. ಇನ್ನೊಬ್ಬ ವಿಶಿಷ್ಟವಾದಂಥ ವ್ಯಕ್ತಿಗಳು ಶ್ರೀ ವೈ.ಡಿ. ವ್ಯಾಸರಾಜ್ ಹೊಸಪೇಟೆ. ಶ್ರೀ ವೈ.ಡಿ. ವ್ಯಾಸರಾಜ್ is a postgraduate in personal management and industrial relations, which is a very interested subject for me also. So he is a postgraduate in personal management and industrial relations and also is a law graduate. He has put in around 50 years of service in legal, liaison, industrial relations, public coordination, general administration, infrastructure development, corporate and social responsibilities. He has served in many reputed institutions in various disciplines and at present started a new venture by name Vijay Industrial Services, providing services to new entrepreneurs on land acquisition and related services. Apart, he dedicated himself in the holy service of making liberal donations to various charitable and religious institutions. Above all, he is an ardent devotee of Sri Rayaru. I welcome on this occasion wholeheartedly, sir. ಅವರು ಬಂದಿಲ್ಲ ಕಾಮಿನಿಯವರು, ಹೇಳ್ತೀನಿ. ಇನ್ನೊಬ್ಬ ವಿಶಿಷ್ಟವಾದಂಥ ವ್ಯಕ್ತಿಗಳು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬರ್ತಾರೆ. ಡಾಕ್ಟರ್ ಕಾಮಿನಿ ಎ ರಾವ್. ಡಾಕ್ಟರ್ ಕಾಮಿನಿ ಎ ರಾವ್ ಇವರ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಬೇಕಾದರೆ ಶ್ರದ್ಧೆ, ಉತ್ಸಾಹ ಮತ್ತು ಜಿಜ್ಞಾಸೆ ಇವುಗಳ ಮಿಶ್ರಣದ ಪ್ರತಿರೂಪವೇ ಇವರು ಅಂತ ಹೇಳಬಹುದು. ಡಾಕ್ಟರ್ ಕಾಮಿನಿ ಎ ರಾವ್ ಇವರು she has a venerable clinical and research career in reproductive medicine. ವಿಶೇಷವಾಗಿ ನೆರವಿನ ಸಂತಾನೋತ್ಪತ್ತಿ ತಂತ್ರಜ್ಞಾನದ ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅತ್ಯಂತ ಪ್ರಶಂಸನೀಯವಾದದ್ದು ಮತ್ತು ಹಲವಾರು ಜನರ ಜೀವನದಲ್ಲಿ ಸಂತಸ ಮೂಡಿಸಿದ ವ್ಯಕ್ತಿಯಾಗಿದ್ದಾರೆ ಕಾಮಿನಿ ಎ ರಾವ್. ಇವರು
ಅತ್ಯಂತ ಶ್ರೀರಾಯರ ಭಕ್ತರಾಗಿದ್ದಾರೆ. ಅವರಿಗೆ ಈ ಭವ್ಯ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಹೇಳಲು ಬಯಸುತ್ತೇನೆ. ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಪಂಡಿತ ಶ್ರೀ JS ಶ್ರೀನಾಥ್ ಶರ್ಮಾ ಅವರು. ಇವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಗ್ರಾಮದವರಾಗಿದ್ದಾರೆ. ಬಾಲ್ಯದಲ್ಲಿ ಲೌಕಿಕ ಶಿಕ್ಷಣವನ್ನು ಕೆಲಕಾಲ ಪಡೆದು ನಂತರ ಚಳ್ಳಕೆರೆ ಸಹೋದರರಲ್ಲಿ ಹಾಗೂ ಗುಬ್ಬಿಯ ಚಿದಾನಂದ ಆಶ್ರಮದಲ್ಲಿ ವೇದಶಾಸ್ತ್ರ ಆಗಮಾದಿ ಅಧ್ಯಯನವನ್ನು ಮಾಡಿ ಉತ್ತಮ ವಿದ್ವಾಂಸರಾಗಿ 1990ರಿಂದ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಅಲ್ಲಿಯ ಅಧಿಕಾರಿಗಳ ಮತ್ತು ಬರುವ ಭಕ್ತರ ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಪಂಡಿತ ಶ್ರೀ JS ಶ್ರೀನಾಥ್ ಶರ್ಮ ಅವರಿಗೆ ಈ ಭವ್ಯ ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕವಾದಂಥ ಸ್ವಾಗತದ ನಮನಗಳು. ಮತ್ತು ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ನಮ್ಮದಿದ್ದಾರೆ. ಶ್ರೀ VR ಪಂಚಮುಖಿ ಅವರು, ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಸಂಸ್ಕೃತ ವಿದ್ಯಾಪೀಠದ ವೈಸ್ ಚಾನ್ಸಲರು. ಅವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಇಲ್ಲಿ ಬಂದಂಥ ಎಲ್ಲ ವಿದ್ವಾಂಸರು, ಪಂಡಿತರು, ಗ್ರಾಮಸ್ಥರು, ಶ್ರೀಮಠದ ಸಿಬ್ಬಂದಿ ಮತ್ತು ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾದವರು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸ್, ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ಇವರೆಲ್ಲರಿಗೂ ಕೂಡ నేను నా యొక్క హృదయపూర్వమైనటువంటి కృతజ్ఞతాపూర్వక స్వాగత సుమాంజలి సమర్పిస్తూ హరి ఓం తత్సత్ శ్రీ ಹೇಳಿದ್ರು. మరియు ఈ కార్యక్రమంలో ಉಪಸ್ಥಿತುಲೈనటువంటి అందరూ ಭಕ್ತರಂದರಿಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ಇಲ್ಲಿ ಉಪಸ್ಥಿತರಾದಂತಹ ಎಲ್ಲ ನಮ್ಮ ಭಕ್ತ ಬಾಂಧವರಿಗೆ ನನ್ನ ಸ್ವಾಗತವನ್ನು ಹೇಳುತ್ತಾ ಹರಿ ಓಂ ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಸರಿ, ಈಗ ಮಾಲಾರ್ಪಣ ಶ್ರೀಮಠದ ವ್ಯವಸ್ಥಾಪಕರಾದ ಶ್ರೀ ವೆಂಕಟೇಶ್ ಜೋಶಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ಕೋರ್ತಾ ಇದ್ದೇನೆ. ನಂತರ ಡಾಕ್ಟರ್ K ವಾದಿರಾಜಾರ್ಯವರಿಂದ ಪ್ರಾಸ್ತಾವಿಕ ನುಡಿಗಳು. ಗುರುವೈಭವೋತ್ಸವದ ಈ ಭವ್ಯ ವೇದಿಕೆಯಲ್ಲಿ ಅಲಂಕರಿಸಿದ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಶಿರಸ ಅನಂತ ದಂಡ ಪ್ರಣಾಮಗಳನ್ನೇ ಸಲ್ಲಿಸಿ ಗುರು ಸಾರ್ವಭೌಮರ ಒಂದು ಮಹಿಮೆಯನ್ನು ಚಿತ್ರಿಸುವ ಗುರುಗುಣಸ್ತವನ ಎಂಬುದಾಗಿ ಏನೊಂದು ಖಂಡಕಾವ್ಯ ಇದೆ, ಆ ಕಾವ್ಯದ ಒಂದು ಶ್ಲೋಕದ ವಿವರಣೆಯನ್ನು ಮಾತ್ರ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಖಂಡಕಾವ್ಯವನ್ನು ಬರೆದವರು ಗುರು ಸಾರ್ವಭೌಮರಿಗೆ ಮಂತ್ರಿ ಸದೃಶರು, ರಾಯರ ಬೃಂದಾವನದ ಪಕ್ಕದಲ್ಲೇ ಸ್ಥಾನವನ್ನು ಪಡೆದು ಅಖಂಡವಾಗಿ ರಾಯರನ್ನು ಮನಸ ಸೇವೆ ಮಾಡ್ತಕ್ಕಂಥವರು. ಗುರು ಸಾರ್ವಭೌಮರಿಗೆ ಬಂದ ಭಕ್ತರ ವಿವರಣೆಯನ್ನೇ ಕೊಡುವಂಥ ವ್ಯಕ್ತಿಗಳು ಕೂಡ ಇವರೇ, ಶ್ರೀ ವಾದೀಂದ್ರ ತೀರ್ಥರು. ಆ ವಾದೀಂದ್ರ ತೀರ್ಥರು ಗುರುಗಣಸ್ತವನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದೇನು ಅಂದರೆ, ಯೋಗೋ ಯ ಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನಾಸಿದ್ಧಕಾಯಸ್ತನುಮತಿರನಯೋ ಸ್ಥಾವದಾ ವರ್ಜನೇಹಂ ಯಶ್ಚೋಪಾಯೈರುಪೇಯ ಸ್ಥಿರಫಲವಿದಯೇ ದೇಶಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯ ಸ್ತುವೀಯಾನ್ ಅನಿಶಮಪಿ ಚರಿತಂ ರಾಘವೇಂದ್ರೌ ರತೀಂದೋಹೋ. ಗುರುಸಾರ್ವಭೌಮರ ಮಹಿಮೆ ಗುಣಗಳನ್ನೇ ಗ್ರಂಥಗಳ ವಿವರಣೆಯನ್ನು ತಿಳಿಸಲು ಹೊರಟಿರ್ತಕ್ಕಂಥ ಕೃತಿ ಈ ಗುರುಗಣಸ್ತವನ. ಈ ಗುರುಗಣಸ್ತವನದಲ್ಲಿ ಒಂದು ಮಹಿಮೆಯನ್ನು ಸಾಮಾನ್ಯ ಜನರಿಗೂ ಕೂಡ ಉಪಯೋಗವಾಗುವಂಥ ರೀತಿಯಲ್ಲಿ ಚಿತ್ರಿಸುವ ಒಂದು ಶ್ಲೋಕವಿದೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗೀತಾಚಾರ್ಯನು ನಮಗೆ ಜ್ಞಾನಯೋಗ ಕರ್ಮಯೋಗ ಅಂತ ಎರಡು ಯೋಗಗಳನ್ನು ಕೊಟ್ಟಿದ್ದಾನೆ. ಆದರೆ ವಿಜ್ಞಾನ ಸಂಜ್ಞ ಜ್ಞಾನಯೋಗ ಅಂತ ಒಂದು ಯೋಗ ಏನಿದೆ, ಅದನ್ನು ಮಾಡಿ ನಾನು ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋಗೋಣ ಅಂತಂದರೆ ನಾನು ತನುಮತಿ, ಬುದ್ಧಿ ತುಂಬ ಚಿಕ್ಕದು ನನಗೆ. ಅದರಿಂದ ಜ್ಞಾನಯೋಗದ ಮಟ್ಟಕ್ಕೆ ಹೋಗಿ ನಾನು ಭಗವಂತನನ್ನು ಉಪಾಸನೆ ಮಾಡಿ ಮೋಕ್ಷ ಹೊಂದಕ್ಕೆ ನನಗೆ ಆಗೋದಿಲ್ಲ. ಆದ್ದರಿಂದ ಜ್ಞಾನಯೋಗದಿಂದ ನಾನು ವಂಚಿತನಾಗಿದ್ದೇನೆ. ನೆಕ್ಸ್ಟ್ ಸಿಗತಕ್ಕಂಥ ಯೋಗ ಯಾವುದಪ್ಪ ಅಂತಂದರೆ ಕರ್ಮಯೋಗ. ಈ ಕರ್ಮಯೋಗ ಮಾಡೋಣ ಅಂತಂದರೆ ಅದು ಯಾಕೆ ನನ್ನ ಕೈಲೇ ಸಾಧ್ಯ ಇಲ್ಲ ಅಂತಂದರೆ, ಕವಿಭಿರಭಿಹಿತಃ ಯಶ್ಚ ವಿಜ್ಞಾನ ಸಂಜ್ಞಃ ಶಕ್ತೋ ನಾಸಿದ್ಧಕಾಯ ತನುಮತಿರನಯೋ ಸ್ಥಾವದಾ ವರ್ಜನೇಯಂ. ಯಾರು ನಾನು ದೇಹದಲ್ಲಿ ಒಳ್ಳೆ ಶಕ್ತಿ ಇಲ್ಲದೆ ಇದ್ದವನು, ಆದ್ದರಿಂದ ಕರ್ಮಯೋಗವನ್ನು ಮಾಡಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ. ದೇಹ ನನಗೆ ಅಷ್ಟು ಶಕ್ತಿ ಇಲ್ಲ, ನನಗೆ ದೇಹ ಕುಂಠಿತವಾಗಿದೆ, ಕರ್ಮಯೋಗದಿಂದ ವಂಚಿತನಾಗಿದ್ದೇನೆ. ಸರಿ, ಹಾಗಾದರೆ ಜ್ಞಾನಯೋಗವನ್ನಾದರೂ ಹಿಡ್ಕೊಳ್ಳಪ್ಪ ಅಂತಂದರೆ
ಜ್ಞಾನದ ಬುದ್ಧಿಮಟ್ಟ ದೊಡ್ಡ ಮಟ್ಟದಲ್ಲಿ ಇಲ್ಲ ನನಗೆ, ಆದ್ದರಿಂದ ಜ್ಞಾನಯೋಗದಿಂದಲೂ ವಂಚಿತನಾಗಿದ್ದೇನೆ. ಅಂದಮೇಲೆ ಭಗವಂತನ ಉಪಾಸನೆಗೆ ನಮ್ಮಂಥವ್ರಿಗೆ ಅವಕಾಶವೇ ಇಲ್ವಾ? ನಾವು ಮೇಲೆ ಹೋಗೋದೇ ಬೇಡವಾ? ನಾವು ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆಯೋದೇ ಬೇಡವಾ ಅನ್ನುವಂಥ ಒಂದು ಸಾರ್ವಜನಿಕ ಜಿಜ್ಞಾಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಾದೀಂದ್ರ ತೀರ್ಥರು ಒಂದು ಹೇಳ್ತಾರೆ, ನಾವು ಇನ್ನೊಂದು ಯೋಗ ಕಂಡುಕೊಂಡಿದ್ದೇವೆ. ಅದು ಆ ಯೋಗವನ್ನು ನೀವು ಮಾಡಿಬಿಟ್ರೆ ಈ ಎಲ್ಲ ಯೋಗಗಳನ್ನು ಕೂಡ ಮಾಡಿಸ್ತಾರೆ. ಅದು ಯಾವುದು ಅಂತಂದರೆ ರಾಘವೇಂದ್ರ ಗುರುಗಳ ಪ್ರಸಾದವೆಂಬ ಯೋಗ. ಪ್ರಸಾದವೆಂಬ ಯೋಗವನ್ನು ನಮ್ಮ ಮುಂದೆ ಇಡ್ತಾರೆ. ಗುರು ಸಾರ್ವಭೌಮರ ಪ್ರಸಾದವೆಂಬ ಯೋಗವನ್ನು ನಾವೇನಾದರೂ ಪಡೆದಿದ್ದೇ ಆದರೆ ನಾವು ಜ್ಞಾನ ಚಿಕ್ಕದಿತ್ತಂದರೂ ಕೂಡ ಅದನ್ನು ಬೃಹತ್ತನ್ನಾಗಿ ಮಾಡಿ, ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡಿ, ಶಾಸ್ತ್ರದಲ್ಲಿ ಪ್ರವೇಶಗೊಳಿಸಿ ಭಗವಂತನ ತತ್ವಜ್ಞಾನವನ್ನು ಉಂಟು ಮಾಡ್ತಾರೆ. ಇಲ್ಲ ದೇಹ ನನಗೆ ಯಾವುದನ್ನು ಕೂಡ ಉಪವಾಸ, ವ್ರತ, ನಿಯಮ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಮರ್ಥವಾಗ್ತಾ ಇಲ್ಲ, ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅನ್ನೋದಾದರೆ ಆ ದೇಹಕ್ಕೆ ಶಕ್ತಿಯನ್ನು ತುಂಬಿ ವ್ರತ ನಿಯಮ ಅನುಷ್ಠಾನ ಮಾಡತಕ್ಕಂಥ ಶಕ್ತಿಯನ್ನು ಕೂಡ ಒದಗಿಸ್ತಾರೆ. ಆದ್ದರಿಂದ ಯಾಕಪ್ಪ ನೀವೆಲ್ಲ ಚಿಂತೆ ಮಾಡ್ತೀರಿ? ಜ್ಞಾನಯೋಗದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ, ಕರ್ಮಯೋಗದ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಕರ್ಮಯೋಗ ಜ್ಞಾನಯೋಗ ಬೇಕು, ಅದನ್ನು ಮಾಡಿಸೋರು ಯಾರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು. ಆ ಥರದ ಒಂದು ಅದ್ಭುತವಾದಂತಹ ಒಂದು ಉಪದೇಶವನ್ನು ನಮಗೆ ವಾದೀಂದ್ರ ತೀರ್ಥರು ಕೊಡ್ತಾರೆ. ಹಾಗಾದರೆ ಇದಕ್ಕೇನಾದರೂ ರಾಯರು ಹೇಳಿದ್ದಾರಾ? ಈ ಮಾತನ್ನು ಮಾಡ್ತೇನೆ ಅನ್ನೋದಕ್ಕೆ ರಾಯರು ಏನಾದರೂ ಹೇಳಿದ್ದಾರಾ ಅಂತಂದರೆ, ಒಂದು ಪ್ರಾತಃ ಸಂಕಲ್ಪ ಗದ್ಯ ಅಂತ ಒಂದು ಚಿಕ್ಕ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿದಿನವೂ ಕೂಡ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೂಡ ಸಂಕಲ್ಪ ಪುರಸ್ಸರವಾಗಿ ನಾವು ಮಾಡಬೇಕು ಅಂತ ನಿಯಮ. ಉದಾಹರಣೆಗೆ ಹಲ್ಲುಜ್ಜುತ್ತೇವೆ, ಅದಕ್ಕೊಂದು ಸಂಕಲ್ಪ. ಸ್ನಾನ ಮಾಡ್ತೇವೆ, ಅದಕ್ಕೊಂದು ಸಂಕಲ್ಪ. ಬಟ್ಟೆ ಉಟ್ಕೊಳ್ತೇವೆ, ಅದಕ್ಕೊಂದು ಸಂಕಲ್ಪ. ಹೀಗೆ ಏನು ಅನಂತ ಸಂಕಲ್ಪಗಳನ್ನು ಮಾಡ್ತಾ ಹೋದರೆ ನಮ್ಮ ಕೈಯಲ್ಲಿ ಸಂಕಲ್ಪವೇ ಆಗಿ ಹೋಗುತ್ತೆ ಜೀವನ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಒಂದು ಪ್ರಾತಃ ಸಂಕಲ್ಪ ಗದ್ಯ ಅಂತ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗೆ ಎದ್ದು ಹಾಸಿಗೆ ಇದ್ದಾಗಿನಿಂದ ರಾತ್ರಿ ಹಾಸಿಗೆಯಲ್ಲಿ ಮಲಗುವವರೆಗೂ ಕೂಡ ಎಲ್ಲ ಕರ್ಮಗಳು ಕೂಡ ವಾಯುದೇವರ ಪ್ರೇರಣೆಯಂತೆ ಭಗವಂತನ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಒಂದೇ ಒಂದು ಸಂಕಲ್ಪದಿಂದ ಎಲ್ಲ ಕರ್ಮಗಳು ಕೂಡ ಸಂಕಲ್ಪ ಮಾಡಿದಂಥ ರೀತಿಯಲ್ಲಿ ಒಂದು ಶಕ್ತಿಯನ್ನು ತುಂಬುವ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ರಾಯರು ಒಂದು ಮಾತನ್ನು ಹೇಳ್ತಾರೆ, ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತದೀಯೈ ಅಶೇಷೈ. ನನ್ನ ಮಾತನ್ನು ಕೇಳುವ, ನನ್ನ ಆಜ್ಞಾಪಾಲನೆ ಮಾಡ್ತಕ್ಕಂಥವ್ರು, ನನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ನನ್ನ ದೇಹ ಸಂಬಂಧಿಗಳು, ನನ್ನ ಭಕ್ತರು ಅಂತ ಯಾರಿದ್ದಾರೆ ಅವರು ಎಲ್ಲರಿಂದಲೂ ಕೂಡ ಸಾತ್ವಿಕ ಕರ್ಮಗಳನ್ನು ಮಾಡ್ತೇನೆ, ನಾನೂ ಮಾಡ್ತೇನೆ, ಭಕ್ತರಿಂದ ಮಾಡಿಸ್ತೇನೆ. ಬಹುಶಃ ನಾನು ಮಾಡ್ತೇನೆ ಅಂತ ಜಗತ್ತಿನಲ್ಲಿ ಎಲ್ಲ ಜ್ಞಾನಿಗಳು ಹೇಳಿರ್ಬೋದು, ಆದರೆ ಭಕ್ತರಿಂದಲೂ ಮಾಡಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದ ಏಕೈಕ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಅನ್ನೋದನ್ನೇ ನಾವು ಮುಕ್ತವಾಗಿ ಹೇಳ್ಬೋದಾಗಿದೆ. ಅಂದಮೇಲೆ ಏನಾಯಿತು, ನಮ್ಮಿಂದ ಒಂದು ಧರ್ಮಕರ್ಮಗಳನ್ನೇ ಮಾಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದಂಥ ಅವರನ್ನು ನಾವು ನಂಬಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿಬಿಟ್ರೆ ನಮಗೆ ದೇಹದಲ್ಲಿ ಕುಂಠಿತ ಇರಲಿ, ಜ್ಞಾನ ಕುಂಠಿತವಾಗಿರಲಿ, ಎಲ್ಲ ಜ್ಞಾನ ಯೋಗ ಕರ್ಮಯೋಗಗಳನ್ನು ಮಾಡಿಸಿ ನಮ್ಮನ್ನು ಉತ್ತಮ ಮಾರ್ಗಕ್ಕೆ ಕೊಂಡೊಯ್ಯೋದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರು ಶ್ರೇಷ್ಠ ಸಮರ್ಥರಾಗಿದ್ದಾರೆ ಅನ್ನತಕ್ಕಂಥ ಮಾತಿನಿಂದಲೇ ಇವತ್ತು ಕೋಟಿ ಕೋಟಿ ಭಕ್ತರು ರಾಘವೇಂದ್ರ ಸ್ವಾಮಿಗಳನ್ನೇ ನಂಬಿ ಮಂತ್ರಾಲಯಕ್ಕೆ ಬರ್ತಾರೆ. ಅಂತ ರಾಘವೇಂದ್ರ ಸ್ವಾಮಿಗಳ ಭವ್ಯ ಈ ವೈಭವೋತ್ಸವದಲ್ಲಿ ಮಂತ್ರಾಲಯದಲ್ಲಿ ನಾವಿದ್ದೇವೆ ಅಂತಂದರೆ ನಮಗೊಂದು ಪ್ರತ್ಯೇಕವಾದ ಧೈರ್ಯ. ಏನು ಧೈರ್ಯ ಅಂತಂದರೆ, ದಾಸರು ಹೇಳ್ತಾರೆ, ರವಿನಂದನ ಕೇಳೆ ಇದಕ್ಕೆ ಉತ್ತರ ಕೊಡಲು ವಿವರ ಸರಕು ಒಂದಾದರಿಲ್ಲ. ರವಿನಂದನ ಅಂದರೆ ಯಮಧರ್ಮರಾಜ. ಯಮಧರ್ಮರಾಜ ಭೂಲೋಕದಲ್ಲಿ ಏನು ಮಾಡಿ ಬಂದಿ ಅಂತಂದರೆ ವಿವರ ಕೊಡಲು ನನಗೆ ಒಂದು ಸರಕು ಇಲ್ಲ. ಏನು ಮಾಡಿ ಬಂದರೆ ಏನೂ ಇಲ್ಲ ಅನ್ಬೇಕಾಗುತ್ತೆ. ಆದರೆ ಒಂದು ನಾವು ಎದೆ ಕುಟ್ಟಿ ಟೇಬಲ್ ಕುಟ್ಟಿ ಹೇಳ್ಬೋದು. ಏನದು ಅಂತಂದರೆ, ಒಂದು ದಿವಸ ರಾಯರ ವೈಭವೋತ್ಸವದಲ್ಲಿ ಮಂತ್ರಾಲಯದಲ್ಲಿ ಇದ್ದೇನೆ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಬೇಕಾಗಿಲ್ಲ ಅಂತ ನಾವು ಎದೆ ತುಟ್ಟಿ ಹೇಳ್ಬೋತಕ್ಕಂಥ ಒಂದು ಶಕ್ತಿ ನಮಗೆ ರಾಘವೇಂದ್ರ ಸ್ವಾಮಿಗಳು ಕೊಡ್ತಾರೆ. ಅವರನ್ನು ನಂಬಿದ ಭಕ್ತರಿಗೆ ಎಂದೆಂದೂ ಕೈ ಬಿಡೋದಿಲ್ಲ ಅನ್ನತಕ್ಕಂಥ ಒಂದು ಮಾತು ಶ್ರೀ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರ ಈ ಗುರುಗುಣಸ್ತವದಿಂದ ತಿಳಿದು ಬರ್ತದೆ ಎಂಬುವಂಥದ್ದನ್ನೇ ಅಂಥ ಮಹಿಮರ ವೈಭವೋತ್ಸವದಲ್ಲಿ ನಾವು ಇದ್ದೇವೆ. ಇದು ನಮ್ಮ ಸೌಭಾಗ್ಯ ಅಂತ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅದನ್ನೇ ಅವರು ಸಾವಿರಾರು ಪುಸ್ತಕಗಳನ್ನು ಈಗಾಗಲೇ ಪ್ರಕಾಶನಕ್ಕೆ ತಂದಿದ್ದಾರೆ. ಸಾಮಾನ್ಯ ಭಕ್ತರಿಗೆ ಅನುಕೂಲವಾಗತಕ್ಕಂತಹ ಒಂದು ಪುಸ್ತಕಗಳನ್ನು ಕೂಡ ಈ ಸಂದರ್ಭದಲ್ಲಿ ಮುದ್ರಣ ಮಾಡಿಸಿ ಪ್ರಕಾಶನಕ್ಕೆ ತರ್ತಾ ಇದ್ದಾರೆ. ಅದು ಬೇರೆ ಬೇರೆ ಭಾಷೆಗಳಲ್ಲಿದೆ, ಕನ್ನಡ, ತೆಲುಗು, ಹಿಂದಿ, ಆಂಗ್ಲ ಭಾಷೆ, ಹೀಗೆ ಪ್ರತಿನಿತ್ಯದಲ್ಲೂ 8-10 ಪುಸ್ತಕಗಳನ್ನು ಈಗಾಗಲೇ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಕೆಲ ಪುಸ್ತಕಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಅನಾವರಣಗೊಳ್ತಾ ಇದೆ. ಆ ಪುಸ್ತಕದ ವಿವರಣೆಯನ್ನು ನಾನು ಹೇಳ್ತೇನೆ. ಸೌವರ್ಣಿ ವಾರುಣಿ ಪಾರ್ವತಿ ಅಂತ ಮಹಾರುದ್ರದೇವರ ಪತ್ನಿಯರು
ಶೇಷದೇವರ ಪತ್ನಿಯರು, ಗರುಡದೇವರ ಪತ್ನಿಯರು, ಇವರ ಪತ್ನಿಯರ ಬಗ್ಗೆ ಪರಿಚಯವನ್ನು ಕೊಡ್ತಾ ಇದ್ದಾರೆ. ಎರಡನೇ ಪುಸ್ತಕ ಸ್ವಯಂವರ, ಪಾರ್ವತಿ ಸ್ವಯಂವರ ಅಂತ. ಈ ಎರಡು ಪುಸ್ತಕಗಳು ಕನ್ನಡದಲ್ಲಿ ಮುದ್ರಣವಾಗಿದ್ದಾವೆ. ಆ పుస్తకాలను పరమపూజ్య శ్రీపాదంಗಳವರು అనావరణಗೊಳಿಸಿದ್ದಾರೆ. ఇక అర్జునుడు, ఇది తెలుగులో ఉండేటువంటి ఒక పుస్తకం. అర్జునుని గురించి మనకు వివరంగా తెలిసేటువంటి రెండు భాగాలు ఉన్నాయి. అర్జునుడు భాగం 1, అర్జునుడు భాగం 2. తర్వాత ಇಂಗ್ಲೀಷ್లో ಶಿವಭಜನೆ ಮಾರುದ್ರದೇವರ ಭಜನೆಯನ್ನು ಕುರಿತು ತಿಳಿಸ್ತಕ್ಕಂತಹ ಇಂಗ್ಲೀಷ್ ಪುಸ್ತಕ. ಅದೇ ರೀತಿ ಶಿವಕ್ಷೇತ್ರ ಅನ್ನತಕ್ಕಂತಹ ಮತ್ತೊಂದು ಪುಸ್ತಕ. ಅದೇ ರೀತಿ ದ 12 ಜ್ಯೋತಿರ್ಲಿಂಗಾಸ್ ಪಾರ್ಟ್ 1 ಅನ್ನತಕ್ಕಂಥದ್ದು, ದ 12 ಜ್ಯೋತಿರ್ಲಿಂಗಾಸ್ ಪಾರ್ಟ್ 2 ಅನ್ನತಕ್ಕಂಥದ್ದು. ಅದೇ ರೀತಿ ಕನ್ವರ್ಸೇಷನ್ ಬಿಟ್ವೀನ್ ಉಮಾ ಅಂಡ್ ಮಹೇಶ್ವರ ಈಸ್ ಇನ್ ಮಹಾಭಾರತದಲ್ಲಿ ಉಮಾ ಪಾರ್ವತಿ ರುದ್ರದೇವರ ಸಂವಾದಾತ್ಮಕವಾದಂಥ ಕೃತಿ. ಇನ್ನು ತಮಿಳಿನಲ್ಲಿ 2 ಪುಸ್ತಕಗಳಿದೆ. ಒಂದು ಅರ್ಜುನ ಪಾರ್ಟ್ 1, ಅದೇ ರೀತಿ ಅರ್ಜುನ ಪಾರ್ಟ್ 2. ಹೀಗೆ ಇಂದು ಸುಮಾರು 8 ಪುಸ್ತಕಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಅನಾವರಣಗೊಳಿಸಿ ಎಲ್ಲರಿಗೂ ಕೂಡ ಅದನ್ನೇ ಸುಲಭವಾಗಿ ಒದಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳು. ಈಗ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಈ ವೇದಿಕೆಯಲ್ಲಿ ನಡೀತದೆ. ಎಲ್ಲರೂ ಶಾಂತಚಿತ್ರ ಕುಳಿತು ಪ್ರವಚನವನ್ನು ಆಲಿಸಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಗುರುಗಳ ಅನುಗ್ರಹ ಸಂದೇಶದಲ್ಲಿ ನಂತರ ಅತಿಥಿಗಳ ಭಾಷಣ. ಇವತ್ತೊಬ್ಬರು ಮುಖ್ಯ ಭಾಷಣಕಾರರು ಬಂದಿದ್ದಾರೆ. ಇವರು ಮಾತನ್ನು ಕೇಳಲೇಬೇಕು. ಬಹುಶಃ ಅದನ್ನು ಕೊನೆಗೆ ಕೊಟ್ಟುಬಿಟ್ರೆ ಸಮಯವೂ ಕಡಿಮೆ ಆಗ್ಬೋದು, ಅವಸರವೂ ಆಗ್ಬೋದು ಅನ್ನತಕ್ಕಂಥ ಉದ್ದೇಶದಿಂದ TV9ನ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ರಂಗನಾಥ್ ಭಾರದ್ವಾಜ್ ಅವರು ಈ ಸಭೆಯನ್ನು ಕುರಿತು ತಮ್ಮ 4 ಮಾತುಗಳನ್ನು ಹೇಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಶಿರವನ್ನಿಟ್ಟು ಅವರಿಂದ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ವಿದ್ವಾಂಸರುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತುಗಳನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ನನ್ನ ಭಾಗ್ಯ ಇವತ್ತು, ಯಾಕಂದರೆ ಆಗ್ತಾನೆ ಒಂದು ಮಾತು ಬಂತು, ಒಬ್ಬ ಮನುಷ್ಯನಿಗೆ ಏನು ಶಕ್ತಿ ಇರುತ್ತೆ. ಬಹಳ ಅದ್ಭುತವಾದಂಥ ಮಾತು. ಏನು ಅಂದರೆ, ಜ್ಞಾನ ಇದೆಯಾ, ಜ್ಞಾನಯೋಗ ಇದೆಯಾ, ಕರ್ಮಯೋಗ ಇದೆಯಾ? ಯಾವುದೂ ಇಲ್ಲ. ಯಾವುದೂ ಇಲ್ಲದೇ ಒಂದು ಹಂತಕ್ಕೆ ಬಂದು ನಿಂತಿರುವ ನಾನು ಹಿಂದಿರುಗಿ ನೋಡಿದಂಥ ಸಂದರ್ಭದಲ್ಲಿ ಅದೆಷ್ಟು ನೆನಪುಗಳು ರಾಯರ ಜೊತೆಗೆ ತಳಕು ಹಾಕೊಂಡಿವೆ ಅಂತಂತಂದ್ರೆ ಬಹುಶಃ ಪದಗಳು ಕಡಿಮೆ ನಾನು ಹೇಳಲಿಕ್ಕೆ. ನನ್ನ ಭಾಗ್ಯ. ಯಾಕಂದ್ರೆ ಪರಮಪೂಜ್ಯ ಶ್ರೀಗಳು ಮೊದಲು ಮಾತಾಡಿ ಆಶೀರ್ವಚನ ಕೊಟ್ಟು ಆಮೇಲೆ ಅತಿಥಿಗಳ ಮಾತು. ಇವತ್ತು ನನಗೆ ಮೊದಲು ಮಾತಾಡಿ ಅಂತ ಹೇಳಿದ್ದಾರೆ. ಟಿವಿಲಿ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡುವಂಥ ನಾನು ಇವತ್ತು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾತಾಡಬೇಕು ನಾನು ಅಂತ. ಯಾವ ಅರ್ಹತೆಗಳಿದೆ, ಯಾವ ಯೋಗ್ಯತೆಗಳಿದೆ? ಭಗವಂತ ಶೂನ್ಯದಿಂದ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾನಲ್ಲ, ಅವನ ಲೀಲಾ ವಿನೋದಗಳು ಏನೇನು? ನಾನು ಇದನ್ನ ಒಂದಷ್ಟು ವಿವರವಾಗಿ ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ ಚಿಕ್ಕಎಮ್ಮಿಗನೂರು ಅನ್ನುವಂಥ ಒಂದು ಕುಗ್ರಾಮ. ನಮ್ಮಮ್ಮ ಇಲ್ಲೇ ನನ್ನ ಎದುರುಗಡೆನೇ ಇದ್ದಾರೆ. ನಮ್ಮಮ್ಮ 5.5 ವರ್ಷದ ತನಕ ನಾನು ನಮ್ಮಮ್ಮನಿಗೆ ಅಮ್ಮ ಅಂತ ಕರೆದಿಲ್ಲ. ಅಂದ್ರೆ ನನಗೆ ಮಾತಿಲ್ಲ. ನಮ್ಮಮ್ಮನಿಗೆ ಚಿಂತೆ ಶುರು ಆಗ್ಬಿಡ್ತು, ಏನಿದು ಹಿಂಗೆ, ಯಾಕೆ ನನ್ನ ಮಗ ಮಾತಾಡ್ತಾ ಇಲ್ಲ? ನಮ್ಮಮ್ಮ ರಾಯರ ಪರಮ ಭಕ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಗುರುವಾರ ಉಪವಾಸ, ರಾಯರ ಹೆಸರು ಹೇಳ್ದೇನೆ ಏನನ್ನೂ ಕೂಡ ಮಾಡಲ್ಲ ನಮ್ಮಮ್ಮ.
ನಮ್ಮಮ್ಮ ರಾಯರಿಗೆ ಪ್ರಾರ್ಥನೆ ಮಾಡ್ಕೋತಾಳೆ, ಯಾಕೆ ಮೂಗನಾದೆ ಗುರುವೇ ನೀ, ಯಾಕೆ ಮೂಗನಾದೆ? ಯಾಕಪ್ಪ ನೀನೂ ಮೂಗನಾದಿ, ನನ್ನ ಮಗನ್ನೂ ಯಾಕೋ ಮೂಕನ್ನು ಮಾಡಿಬಿಟ್ಟು, ಏನು ಕತೆ ನಿಂದು? ರಾಯರಲ್ಲಿ ನಮ್ಮಮ್ಮ ಕೇಳ್ಕೊಳ್ಳುವಂಥ ಮಾತು. ಯಾರೋ ಹೇಳ್ತಾರೆ ನಮ್ಮಮ್ಮನಿಗೆ, ಇಲ್ಲ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಹುಶಃ ಏನಾದರೂ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ. ದೊಡ್ಡ ಆಸ್ಪತ್ರೆ ಅಂದರೆ ನಮ್ಮ ಕಾಲದಲ್ಲಿ ಒಂದು ಚಿತ್ರದುರ್ಗ ಕರ್ಕೊಂಬರ್ಬೇಕು, ಇಲ್ಲ ಅಂದರೆ ದಾವಣಗೆರೆ ಕರ್ಕೊಂಬರ್ಬೇಕು. ಆ ದೊಡ್ಡ ಆಸ್ಪತ್ರೆ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಡಾಕ್ಟ್ರು ಈ ಚಿಟಿಕೆ ಹೊಡಿತಾ, ಈ ಚಪ್ಪಾಳೆ ಹೊಡಿತಾ, ಏನಾದರೂ ನಾನು ಸ್ವಲ್ಪ ತಿರುಗಿ ನೋಡ್ತೀನ ಅಂತ ನಾನು ಸ್ವಲ್ಪ ಕಷ್ಟಪಟ್ಟು ತಲೆಯನ್ನು ಅಲುಗಾಡಿಸ್ತಾ ತಿರುಗಿ ನೋಡಿದಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲಮ್ಮ ನಿಮ್ಮ ಮಗನಿಗೆ ಏನು ತೊಂದರೆ ಇಲ್ಲ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮಗ ಮೂಗ ಏನಲ್ಲ, ಮಾತು ಬರುತ್ತೆ, ಸ್ವಲ್ಪ ತಡವಾಗಿ ಬರುತ್ತೆ ಹೋಗಿ ಅಂತ. ಅದಾದ್ಮೇಲೆ ಆಗಿದ್ದನ್ನು ನೀವು ನೋಡ್ತೀರಿ, ದಿನನಿತ್ಯ ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು ಜನರ ಮನಸ್ಸಲ್ಲಿ ನಿಮ್ಗೆ ಅನ್ಸಿರುತ್ತೆ, ಬಹುಶಃ 5 ವರ್ಷ ಮಾತಾಡಿದ್ರೆ ಎಲ್ಲನ್ನೂ ಸೇರ್ಕೊಂಡು ಈಗಲೇ ಮಾತಾಡ್ತಿದ್ದೀವಿ ಬಿಡಪ್ಪ ಅಂತ ನೀವು ಅನ್ಕೋತಾ ಇದ್ದೀರಿ, ನನಗೆ ಗೊತ್ತಿದೆ ಅದು. ಹೇಗೀಗಾಯ್ತು? ಇದು ಒಂದು ಪವಾಡ ಅಲ್ಲ. ನಾನು ಹೇಳ್ತಾ ಇದ್ದೆ, ನಮ್ಮಮ್ಮನ ಭಕ್ತಿ ಇದೆಯಲ್ಲ, 36 ವರ್ಷ ನಿರಂತರವಾಗಿ ಹುಣ್ಣಿಮೆಯ ದಿವಸ ಸತ್ಯನಾರಾಯಣ ಪೂಜೆ, ಯಾವುದೇ ಗುರುವಾರ ನಮ್ಮಮ್ಮನ ಉಪವಾಸ, ರಾಯರ ಆರಾಧನೆ ಇಲ್ಲದೇ ನಮ್ಮಮ್ಮ ಒಂದು ಹನಿ ನೀರನ್ನು ಕೂಡ ಹಾಕ್ತಿರ್ಲಿಲ್ಲ. ಹಿಂಗಾಗೇನೆ ಏನು ಇಲ್ದಿರುವಂಥ ನಮ್ಮನ್ನ, ಏನೇನೂ ಇಲ್ದಿರುವಂಥ ನಮ್ಮನ್ನ ರಾಯರು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ನಾನು ತುಂಬ ಮನಸ್ಸು ಬಿಚ್ಚಿ ಹೇಳ್ಕೊಳ್ತಾ ಇದ್ದೀನಿ, ಬಹಳಷ್ಟು ಜನರಿಗೆ ಈ ಸಂಗತಿಗಳು ಗೊತ್ತಿಲ್ಲ, ಅದನ್ನೆಲ್ಲವನ್ನೂ ಕೂಡ ನಿಮ್ಮ ಎದುರುಗಡೆ ನಾನು ಹೇಳಬೇಕು ಅಂತ. ಯಾಕಂದರೆ ರಾಯರ ಭಕ್ತರು ನೀವಿದ್ದೀರಿ, ರಾಯರ ಭಕ್ತರು, ನಿಮ್ಮ ಭಕ್ತಿ, ನಿಮ್ಮ ಭಾವನೆಗಳು, ಜೊತೆಗೆ ಇಲ್ಲಿರುವಂಥ ಪೂಜ್ಯರು, ಅವರ ಪಾದದ ಧೂಳಿಗೆ ನಾವು ಸಮ ಅಲ್ಲ. ಅಂಥ ಯಾವ ಯೋಗ್ಯತೆಗಳು ನಮಗಿಲ್ಲ. ಅದನ್ನು ಒಪ್ಕೊಂಡೆ ನಾನು ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಒಂದು ಮಾತು ತಡ ಆಯಿತು, ಇನ್ನೊಂದು ಜೀವನದಲ್ಲಿ ನೆಲೆ ನಿಲ್ಲುವಂಥದ್ದು ಕೂಡ ತಡವಾಯಿತು ಅಂತ. ನಾನು ಅದಕ್ಕೇನೆ ಈ ವಿಜಯ ವಿಠಲದಾಸರದು ಯಾಕೆ ಮೂಗನಾದೆ ಅದರ ಮುಖಾಂತರ ನನ್ನನ್ನು ವಿವರಿಸ್ತಾ ಹೋಗ್ತೀನಿ. ನಾನು ಎಷ್ಟರ ಮಟ್ಟಿ ತಡ ಅಂದ್ರೆ, ಯಾವುದಕ್ಕೆ ಕೈ ಇಟ್ಟರೂ ಕೂಡ ಉದ್ಧಾರ ಇಲ್ಲ, ಯಾವುದಕ್ಕೆ ಕೈ ಇಟ್ಟರೂ ಕೂಡ. ಕೊನೆಗೆ ಒಂದು ದಿವಸ ಅದೇನು ಅನ್ನಿಸ್ತಾ ಗೊತ್ತಿಲ್ಲ ನನಗೆ, ರಾಯರ ಪ್ರೇರಣೆ, ಮಂತ್ರಾಲಯಕ್ಕೆ ಬರಬೇಕು ಅಂತ ಅನಿಸ್ಬಿಡ್ತು ನನಗೆ. ಅನಿಸ್ಬಿಡ್ತು, ಯಾರಿಗೂ ಹೇಳಲಿಲ್ಲ, ನೇರವಾಗಿ ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಬಂದೆ. ಒಂಥರ ನನ್ನ ಮನಸ್ಸು ಹೇಗಿತ್ತು ಅಂತಂದ್ರೆ, ರಾಯರಿಗೆ ನನ್ನ ಪ್ರತಿಭಟನೆಯನ್ನು ತೋರ್ಸಕ್ಕೋಸ್ಕರ ಬಂದಿದ್ದೆ ಅನ್ನೋ ರೀತಿಯಲ್ಲಿತ್ತು. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಪ್ರತಿಭಟನೆ ತೋರಿಸ್ಬೇಕು ಅಂತ. ನಮ್ಮಲ್ಲಿ ಈ ತಲೆಗಿಲೆ ಬೋಳಿಸ್ಕೊಳ್ಳುವಂಥ ಸಂಪ್ರದಾಯ ಇಲ್ಲ ತಂದೆ ತಾಯಿಗಳಿರುವಂಥ ಸಂದರ್ಭದಲ್ಲಿ. ನಾನು ಬಂದಂಥವನು ಮಾಡುವಂಥ ಮೊದಲ ಕೆಲಸ ಏನು ಅಂತಂದ್ರೆ, ಹೋಗಿ ನನ್ನ ಕೂದಲು ಕೊಟ್ಬಿಟ್ಟೆ ಫಸ್ಟು, ಕೇಶಮಂಡನ ಫಸ್ಟು. ಅದಾದ ಮೇಲೆ ನದಿಗೆ ಹೋದೆ. ಬಹಳ ಚೆನ್ನಾಗಿದೆ ಈ ಘಟನೆ, ನನ್ನ ಜೀವನದಲ್ಲಿ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನದಿಗೆ ಹೋದೆ, ನದಿಲಿ ಮುಳುಗಬೇಕು, ಸ್ನಾನ ಮಾಡಬೇಕು. ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ರಾಯರಿಗೆ ಒಂದು ಮನಸ್ಸಲ್ಲಿ ಅಂದ್ಕೊಂಡೆ, ನೋಡಿ ಯಾವ ಇಟ್ಟ ಕೆಲಸ ಕಾರ್ಯಗಳು ಕೂಡ ಉದ್ಧಾರ ಆಗ್ತಿಲ್ಲ, ಬಹುಶಃ ನಾನು ಕೂಡ ಜೀವನದಲ್ಲಿ ಉದ್ಧಾರ ಆಗ್ತೀನಿ ಅನ್ನುವಂಥ ನಂಬಿಕೆ ನನಗೆ ಕಡಿಮೆ ಆಗ್ಬಿಟ್ಟಿದೆ. ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಭೂಮಿಯಿಂದ ಕೆಳಗಡೆ ಇದೆ. ಇಂಥ ಸಂದರ್ಭದಲ್ಲಿ ನೀವೇ ನನ್ನ ಕಾಪಾಡಬೇಕು. ಕಾಪಾಡೋದೊಂದಾಯ್ತಲ್ಲ, ಇನ್ನೊಂದು ಹೇಳಿದೆ ನಾನು, ಅದೊಂಥರ ವಿಚಿತ್ರವಾದಂಥ ಕೋರಿಕೆ. ಏನು ಅಂದ್ರೆ, ನಿನಗೆ ಉದ್ಧಾರ ಮಾಡುವಂಥ ಶಕ್ತಿ ಇದ್ರೆ, ನೋಡಿ ಇದು ನಿಮಗೆ ಉದ್ಧಾರ ಮಾಡುವಂಥ ಶಕ್ತಿ ಇದ್ರೆ ನನಗೊಂದು ಸೂಚನೆಯನ್ನು ಕೊಡಿ. ರಾಯರಿ ನನಗೆ ಕೇಳ್ಕೊಂಡಿದ್ದು. ಇಲ್ಲ ಅಂದ್ರೆ 3 ಸರಿ ಮುಳುಗ್ತೀನಲ್ಲ, 3ನೇ ಸರಿ ಮುಳುಗಿದಂಥ ಸಂದರ್ಭದಲ್ಲಿ ನದಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ಲಿ ನಾವು. ಐ ಡೋಂಟ್ ಕೇರ್. ದೇವರಲ್ಲಿ ಪ್ರಾರ್ಥನೆ. ತೇಲಿಸೋ ಇಲ್ಲ ಮುಳುಗಿಸೋ ಅಂತ ಒಂದು ಮಾತಿದೆ, ಗೊತ್ತಲ್ಲ ನಿಮಗೆ, ಪುರಂದರದಾಸರ ಹಾಡು. ಹಂಗೆ ನೀನು ತೇಲಿಸ್ತೀಯನಪ್ಪ, ಜೀವನದಲ್ಲಿ ಉದ್ಧಾರ ಆಗಬೇಕು. ಮುಳುಗಿಸ್ತೀಯ, ನನಗೇನು ಚಿಂತೆ ಇಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬಹುದು. 1 ಸರಿ ರಾಯರ ಹೆಸರು ಹೇಳಿ ಮುಳುಗಿ ಎದ್ದೆ, 2ನೇ ಸರಿ ರಾಯರ ಹೆಸರು ಹೇಳಿ ಮುಳುಗಿ ಎದ್ದೆ, 3ನೇ ಬಾರಿ ನಾನು ಅಂದ್ಕೊಂಡೆ, ನನಗೆ ಸೂಚನೆ ಕೊಡು, ಇಲ್ಲಾಂದ್ರೆ ನನ್ನ ಕರ್ಕೊಂಡು ಹೋಗು.
ಮೂರನೇ ಬಾರಿಗೆ ಕೂಡ ಮುಳುಗಿ ಮೇಲೆದ್ದೆ. ಎದ್ದು ನಿಂತು ಒಂದು ಸರಿ ಕಣ್ಣು ಬಿಟ್ಟೆ. ಒಂದು ಸೂಚನೆ ಬೇಕಲ್ಲ ನನಗೆ, ನಾನು ಉದ್ಧಾರ ಆಗ್ತೀನಿ ಅಂತ. ಏನು ಸೂಚನೆ ಸಿಕ್ತು ನನಗೆ? ಕಣ್ಣು ಬಿಟ್ಟ ತಕ್ಷಣ ನಾನು ನೋಡಿದ್ದೇನಪ್ಪ ಅಂತಂದ್ರೆ, ಒಬ್ಬಳ ತಾಯಿ ತನ್ನ ಪುಟ್ಟ ಮಗುನ ಎದೆಯಲ್ಲಿಟ್ಕೊಂಡು ಆ ಮಗುಗೆ ಜತನದಿಂದ ಹಾಲು ಕುಡಿಸ್ತಾ ಇದ್ಲು. ಆ ಮಗು ತಾಯಿಯ ಜೊತೆಗೆ ಎಷ್ಟು ಆನಂದವಾಗಿತ್ತು ಅಂತಂದ್ರೆ, ಎಷ್ಟು ಖುಷಿ ಖುಷಿಯಾಗಿತ್ತು ಅಂತಂದ್ರೆ ನೋಡಿದೆ ನಾನು. ಆ ಮಗು ಪಟಪಟ ಅಂತ ಕಾಲು ಬಿಡಿತಾ ಇತ್ತು, ನಗ್ತಾ ಇತ್ತು. ಅಮ್ಮನಿಗೋ ಪರಮಾನಂದ. ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತು, ಇಲ್ಲಪ್ಪ ನೀನೇನು ಯೋಚನೆ ಮಾಡಬೇಡ, ನೀನು ಉದ್ಧಾರ ಆಗ್ತೀಯ, ಹೋಗು. ರಾಯರು ಸೂಚನೆ ಕೊಟ್ಟಿದ್ದಾರೆ, ಅಮ್ಮನ ರೀತಿಯಲ್ಲಿ ನಿನ್ನ ಕಾಪಾಡ್ತೀನಿ ಅನ್ನುವಂಥ ಸೂಚನೆ. ತಾಯಿ ಅಂತ ನಿನ್ನ ಕಾಪಾಡ್ತೀನಿ ಹೋಗಯ್ಯ ಅಂತ. ಬಂದೆ, ರಾಯರಿಗೆ ನಮಸ್ಕಾರ ಮಾಡಿದೆ, ಮನೆಗೆ ಹೋದೆ. ನಂತರ ವಿಚಿತ್ರವಾದಂಥ ಧೋರಣೆ, ಎಲ್ಲ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾ ಮಾಡ್ತಾನೆ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನ ಮೀರಿ ನಿಲ್ಲುವಂಥ ಪ್ರಯತ್ನವನ್ನು ಕೂಡ ಮಾಡಿದಂಥವ್ನು ನಾನು. ಹೋಗಿ ಮನೆ ಬಾಗಿಲು ತಟ್ಟದೆ. ಬೆಳಗ್ಗೆ ನನ್ನ ಗ್ರಾಚಾರಕ್ಕೆ ನಮ್ಮ ಅಪ್ಪನೇ ಬಾಗಿಲು ತೆಗಿಬೇಕಾ? ನಮ್ಮಪ್ಪ ಬಾಗಿಲು ತೆಗೆದು ನಾನು ನೋಡಿದ್ರು ತಕ್ಷಣ ಕಂಡಿಡಲಿಲ್ಲ ಅವರು, ಯಾರಿವರು ಅಂತೇಳಿ ಅಂತ. ಆಮೇಲೆ ಗೊತ್ತಾಯ್ತು ನನ್ನ ಸುಪುತ್ರ ಅಂತ ನಮ್ಮ ಅಪ್ಪನಿಗೆ ಆಮೇಲೆ ಗೊತ್ತಾಯ್ತು. ನಮ್ಮಪ್ಪನ ಕೇಳಿದಂಥ ಮೊದಲನೇ ಪ್ರಶ್ನೆ, ಯಾರು ಹೋದ್ರಪ್ಪ ನಿಮ್ಮ ಮನೆಯಲ್ಲಿ? ನಿಮ್ಮ ಅಪ್ಪ ಹೋದ್ನ, ನಿಮ್ಮ ಅಮ್ಮ ಹೋದ್ಲ? ಏನಿದೆ ತಲೆ ಬಳಸ್ಕೊಂಡ್ ಬಂದಿರೋದು ಅಂತ. ಏನು ಮಾತಾಡಲಿಲ್ಲ ನಾನು. ಒಳಗಡೆ ಬಂದೆ. ಅದಾದ್ಮೇಲೂ ಬಹಳಷ್ಟು ರಾದ್ಧಾಂತಗಳಾಯ್ತು ಮನೆಯಲ್ಲಿ, ಪ್ರಶ್ನೆ ಬೇರೆ. ಅಲ್ಲಿಂದ ನನ್ನ ಬದಲಾವಣೆಯ ಪರ್ವ ಆರಂಭ ಆಯ್ತು. ರಾಯರ ಜೊತೆಗೆ ಹೆಂಗೆ ರಾಯರನ್ನ ನಂಬಿಟ್ರೆ ನಾವೆಲ್ಲವನ್ನೂ ಕೂಡ ಪಡ್ಕೊಳ್ತೀವಿ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ನನ್ನ ಈ ಮೊದಲನೇ ಎಕ್ಸಾಂಪಲ್ ಇದು. ಅಲ್ಲಿಂದ ಶುರುವಾಯಿತು. ನಂತರ ನಾನು ETVಗೆ ಬಂದೆ 2000 ಇಸ್ವಿನಲ್ಲಿ. ಪತ್ರಿಕೋದ್ಯಮದ ಗಂಧ ಗಾಳಿ ಗೊತ್ತಿರಲಿಲ್ಲ. ETVಯಲ್ಲಿ ನೆಲೆ ನಿಲ್ಲಕ್ಕೆ ರಾಯರ ಅನುಗ್ರಹ ಕಾರಣ. ನಾವೇನು ಓದ್ಕೊಂಡಿರುವಂಥವ್ರಲ್ಲ, ಬರ್ಕೊಂಡಿರುವಂಥವ್ರಲ್ಲ. ಅಲ್ಲಿ ಹೋಗಾದ ಮೇಲೆ ನಾನು ಓದು ಬರಹ ಶುರು ಮಾಡಿದ್ದು. ಅದಾದ್ಮೇಲೆ TV9 ನನ್ನ ವೃತ್ತಿ ಜೀವನ ಶುರುವಾಯಿತು. ನಂತರ ಬೇರೆ ಬೇರೆ ಚಾನಲ್ಗಳನ್ನ ಸುತ್ತಾಡ್ಕೊಂಡ್ ಬಂದೆ. ಮತ್ತೆ TV9ಗೆ ವಾಪಸ್ ಬಂದೆ. ಇಲ್ಲಿ ಒಂದು ಸಂಗತಿನ ನಾನು ನಿಮ್ಮ ಎದುರುಗಡೆ ಹೇಳಲೇಬೇಕು. ಯಾವುದೇ ವೃತ್ತಿ ನಿಮಗೆ ಬಹಳ ಸುಲಭ ಇರಲ್ಲ. ನಿಮಗೆ ಸಾಧನೆ ಅನ್ನುವಂಥದ್ದು ಯಾವುದು ಕೂಡ ಕೇಕವಾಕ್ ಆಗಿರಲ್ಲ. ಕಷ್ಟಪಡಲೇಬೇಕು, ಆರೋಪ ಪ್ರತ್ಯಾರೋಪಗಳನ್ನ ಎದುರಿಸಲೇಬೇಕು. ನಾವಂತೂ ಸ್ಕ್ರೀನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀವಿ. ಕೆಲವು ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ಮಾತಾಡ್ತೀವಿ, ದೊಡ್ಡ ದೊಡ್ಡವರಿಗೆ ಮಾತಾಡ್ತೀವಿ. ಅಂಥ ಒಂದು ಜಟಾಪಟಿನಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಯೊಬ್ಬರು ನನ್ನ ಮೇಲೆ ಗುರುತರವಾದಂಥ ಆರೋಪ ಮಾಡಿಬಿಟ್ರು. ಅವ್ರು ಕೆಟ್ಟವರ? ನಾನು ಕೆಟ್ಟವರು ಅಂತ ಹೇಳಲ್ಲ. ಆ ಕ್ಷಣದಲ್ಲಿ ಅವ್ರಿಗೆ ಆರೋಪ ಮಾಡಿದ್ರು. ಕಾರಣ ಏನು ಅಂದ್ರೆ ಅವ್ರಿಗೆ ವಿಪರೀತವಾದಂಥ ಮುಖಭಂಗ ಆಗಿತ್ತು. ಅವ್ರಿಗೆ ತಲೆ ಎತ್ತಲಾರದಂಥ ಮುಖಭಂಗ ಆಗಿತ್ತು. ಅದಕ್ಕೋಸ್ಕರ ನನ್ನ ಮೇಲೆ ಆರೋಪ ಮಾಡಿದ್ರು, ಗುರುತರವಾದಂಥ ಆರೋಪ. ಏನು ಮಾಡಿದೆ ನಾನು? ಏನು ಮಾಡಲಿಲ್ಲ. ರಾಯರ ಮೇಲೆ ಭಾರ ಹಾಕಿದೆ. ಬೆಳಗ್ಗೆ ಎದ್ದೆ, ಸ್ನಾನ ಮಾಡಿದೆ, ಸಂಧ್ಯಾ ವಂದನೆ ಮಾಡಿದೆ, ರಾಯರ ಎದುರುಗಡೆ ಕೂತೆ. ನಾನೇನು ಬಹಳ ಈ ದೀರ್ಘವಾಗಿ ನಾನು ಪೂಜೆ ಪುನಸ್ಕಾರ ಮಾಡುವಂಥ ವ್ಯಕ್ತಿ ಅಲ್ಲ. ಕೂತ್ಕೊಂಡೆ, ರಾಯರನ್ನೇ ನೋಡ್ತಾ ಕೂತ್ಕೊಂಡೆ. ರಾಯರಲ್ಲಿ ಒಂದು ಮನವಿ ಮಾಡಿಕೊಂಡೆ, ನನ್ನದೇನೂ ತಪ್ಪಿಲ್ಲ ಇದರಲ್ಲಿ, ಏನು ನನ್ನ ತಪ್ಪಿಲ್ಲ, ನನ್ನ ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ನಾನು ಅಂದ್ಕೊಂಡಿದ್ದು. ನಾನು ಎಂದೂ ಕೂಡ ನಾನು ತಪ್ಪು ಮಾಡಿಲ್ಲ. ನನ್ನನ್ನು ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು. ನೋಡಿ, ಈಗೇನಾದರೂ ನನ್ನ ವೃತ್ತಿ ಜೀವನಕ್ಕೆ ಏನಾದರೂ ಧಕ್ಕೆ ಆಗಿಬಿಟ್ರೆ ನಾನು ಇದ್ರೇನೋ ಸತ್ರೇನು. ಹಿಂದೆ ನನಗೆ ಜೀವನವೇ ಬೇಡ ಅಂತ ಅಂದ್ಕೊಂಡಿದ್ದಂಥವ್ನು ನಾನು. ನಿನಗೆ ದೊಡ್ಡ ದೊಡ್ಡ ಭವಿಷ್ಯ ಇದೆ ಹೋಗುವಂತ ನೀವು ಹೇಳಿ ಕಳಿಸಿದ್ರಲ್ಲ, ಇವತ್ತು ನನ್ನ ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು. ನನ್ನ ಕೈ ಬಿಡಬಾರದು ನೀವು ಅಂತ. ಹೇಗೆ ಸಾಲ್ವ್ ಆಯ್ತು ಅಂತಂತಂದ್ರೆ, ಯಾವ ರೀತಿ ರಾಯರು ಬಗೆಹರಿಸ್ಬಿಟ್ರು ಅಂತಂತಂದ್ರೆ ನಾನು ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ನಾನು ಹೇಳಿದೆ, ನೀವು ನನ್ನ 4 ಜನರ ಎದುರುಗಡೆ ಮಂಗನನ್ನಾಗಿ ಮಾಡಬೇಡಿ, ನೀವು ನನ್ನ ಕೈ ಹಿಡಿದಿದ್ದೀರಿ, ನನ್ನ ಕೈ ಬಿಡಬೇಡಿ ಅಷ್ಟೇ ಅಂತ. ಅದಾಯ್ತು. 3ನೇ ಇನ್ಸಿಡೆಂಟ್ ನಿಮಗೆ ಹೇಳ್ಬೇಕು ನಾನು. ಬಹಳ ಅದ್ಭುತವಾದಂಥ ಘಟನೆ ಅದು.
ಅವತ್ತೊಂದು ದಿವಸ ಆಫೀಸಿನ ಟಾಯ್ಲೆಟ್ಗೆ ಹೋದಂತ ನಾನು ಅಲ್ಲೇ ತಲೆ ತಿರುಗಿ ಬಿದ್ದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ 45 ನಿಮಿಷ ನಾನು ಜೀವನ ಮರಣದ ನಡುವೆ ಹೋರಾಟ ಮಾಡಿಬಿಟ್ಟೆ. ಬಹುಶಃ ಏನು ಅಂದ್ರೆ ದೇಹದಲ್ಲಿರುವಂತಹ ಪ್ರಾಣವಾಯು ಯಾವ ರೀತಿ ಇಂಗ್ತಾ ಬರುತ್ತೆ ಅದರ ಸ್ಪಷ್ಟ ಅನುಭವ ಆಗ್ಬಿಡುತ್ತೆ ನನಗೆ. ಕೇದಾರ ಮತ್ತೆ ಬದ್ರಿನಾಥಕ್ಕೆ ಹೋಗಿ ನಾನು ಇನ್ನೂ 1 ವರ್ಷ ಆಗಿರಲಿಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಏನಪ್ಪ ನಿನ್ನ ಸನ್ನಿಧಾನಕ್ಕೆ ಬಂದಂಥವನು ನಾನು, ಏನಿದು ನಿನ್ನ ಕತೆ, ನೀನೇ ನನ್ನ ಕಾಪಾಡಬೇಕು ಅಂತ. ಅಲ್ಲಿಂದ ನನ್ನ ಎತ್ಕೊಂಬಂದ್ರು, ನೇರವಾಗಿ ನನ್ನ ಜೈನ್ ಆಸ್ಪತ್ರೆಗೆ ಹಾಕಿದ್ರು. 4 ದಿವಸ ಡಾಕ್ಟರ್ಗಳಿಗೆ ತಳ ಬಡ ಗೊತ್ತಾಗಲಿಲ್ಲ. ಅದಾದ್ಮೇಲೆ 5ನೇ ದಿವಸ ನನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. 10 ಗಂಟೆಗಳ ಕಾಲ ಆಪರೇಷನ್ ಆಯಿತು. 10 ಗಂಟೆಗಳ ಕಾಲ. ಬಹುಶಃ ಬದುಕುಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಪೋಲೋ ಆಸ್ಪತ್ರೆಯ ಪಕ್ಕದಲ್ಲಿ ಸ್ವಾತಿ ಹೋಟೆಲ್ ಇದೆ, ಅದರ ಪಕ್ಕದಲ್ಲೇ ರಾಯರ ಮಠ ಇದೆ. ಪೂಜ್ಯ ಸ್ವಾಮೀಜಿಗಳು ಕೂಡ ಅವಾಗ ಬರ್ತಿರ್ತಾರೆ. ನಮ್ಮ ಸುಬ್ಬಣ್ಣವ್ರ ಮಠ. ನನ್ನ ಹೆಂಡತಿದು ದಿನನಿತ್ಯ ಅವಳ ಕಾಯಕ ಏನು ಅಂತಂದ್ರೆ ಆಸ್ಪತ್ರೆಯಲ್ಲಿ ಬಂದು ನನ್ನ ನೋಡೋದು, ನಂತರ ಹೋಗಿ ರಾಯರ ಮುಂದೆ ಕೂತ್ಕೊಳ್ಳೋದು, ಗೋಳಾಡೋದು ಅಷ್ಟೇ. ನಿನ್ನ ಮೇಲೆ ಭಾರ ಹಾಕಿದ್ದೀನಿ ಅಂತ. ಯಾಕಂದ್ರೆ ಡಾಕ್ಟರ್ ಹೇಳ್ಬಿಟ್ಟಿದ್ರು ಇದು ಎದ್ದು ಬರೋ ಕೇಸ್ ಅಲ್ಲ ಇದು ಅಂತ. ಯಾಕಂದ್ರೆ ಮೆದುಳಿನಲ್ಲಿ ರಕ್ತಸ್ರಾವ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೋಗಿ ಅಷ್ಟು ಸುಲಭವಾಗಿ ಎದ್ದು ಬರಲ್ಲ. ಎದ್ದು ಬಂದರೂ ಕೂಡ ಅವನು ಸರಿ ಇರಲ್ಲ. ಅವಳ ದಿನನಿತ್ಯದ ಕೆಲಸ ಅಷ್ಟೇನೆ. ಹೋಗೋದು, ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋದು, ದೇವರಲ್ಲಿ ಪ್ರಾರ್ಥನೆ ಮಾಡೋದು, ರಾಯರಿಗೆ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ. ಒಂದು ಆಶ್ಚರ್ಯ ಹೇಳ್ತೀನಿ ನಿಮಗೆ, ನನಗೆ ಗೊತ್ತಿಲ್ಲ ನೋಡಿ. ಸಾಮಾನ್ಯವಾಗಿ ರೋಗ ಅನುಭವಿಸುವಂಥವ್ರು ನಾವು ಒಳಗಡೆ ನಾವು ಯಾವುದೋ ಸೆಡೆಟಿವ್ ಅಲ್ಲಿ ನಾವು ಮಲ್ಕೊಂಡ್ಬಿಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ. ಆದರೆ ನಮ್ಮನ್ನು ನಂಬದಂಥವ್ರು ಹೊರಗಡೆಗೆ ಹೋರಾಟ ಮಾಡ್ತಿರ್ತಾರಲ್ಲ, ಅವ್ರ ಹೋರಾಟ ಬಹಳ ದೊಡ್ಡದು. ಅವತ್ತು ಮಧ್ಯರಾತ್ರಿ ತನಕ ನನ್ನ ಹೆಂಡತಿ ನನ್ನ ಜೊತೆಗಿದ್ದಾಳೆ. ಅದಾದ್ಮೇಲೆ ಬೆಳಗಿನ ಜಾವ ಒಂದು 5-5:30 ಹೋಗಿ ಮನೇಲಿ ಮಲ್ಕೊಂಡಿದ್ದಾಳೆ. ಹತ್ಕೋತಾ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು. ನಿಮ್ಮೊಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ. ನನ್ನ ಪತ್ನಿ ನನ್ನ ಎದುರುಗಡೆನೇ ಇದ್ದಾಳೆ. ಇವಾಗ 5:30 ಸುಮಾರಿಗೆ ಯಾರೋ ಅವಳ ಕೈಯನ್ನು ಹಿಡ್ದಂಗಾಗಿದೆ. ತಕ್ಷಣಕ್ಕೆ ಅವಳು ಕಣ್ಬಿಟ್ಟು ನೋಡಿದಾಳೆ, ಯಾರಿದು ಅಂತ. ಸುಕ್ಕಾದಂತ ಚರ್ಮ, ಬಿಳಿಯ ರೋಮಗಳು. ನೋಡಿದ್ರೆ ಗೊತ್ತಾಗುತ್ತೆ ಇದು ವಯಸ್ಸಾದಂಥವ್ರ ಕೈ ಇದು ಅಂತ, ವೃದ್ಧರ ಕೈ ಇದು ಅಂತ ಗೊತ್ತಾಗುತ್ತೆ ನೋಡಿದ್ರೆ. ಅವಳು ಕೊಸರಾಡಿದಾಳೆ, ಯಾರು ನನ್ನ ಕೈ ಬಿಡಿ ಅಂತ. ಕೈ ಹಿಡಿದಂತ ಆ ಒಂದು ಕೈ ಮೇಲೆ ಇನ್ನೊಂದು ಕೈ ಬಂದು ಕೂರುತ್ತೆ. ಒಂದು ಧ್ವನಿ ಕೇಳುತ್ತೆ ನನ್ನ ಹೆಂಡತಿಗೆ, ನೀನೇನು ಯೋಚನೆ ಮಾಡಬೇಡ, ನೀನು ರಂಗನಾಥ ನನ್ನ ಮಕ್ಕಳು, ಅವನನ್ನು ರಕ್ಷಿಸುವಂತ ಜವಾಬ್ದಾರಿ ನಂದು ಅಂತ. ಮಾರನೇ ದಿವಸ ನನ್ನ ಹೆಂಡತಿ ನಗನಗ್ತಾ ಬಂದ್ಲು ಆಸ್ಪತ್ರೆಗೆ. ಡಾಕ್ಟರ್ ಕರೆದು ಹೇಳಿದ್ಲು, ಇಲ್ಲ ನಾನು ಇನ್ಮೇಲಿಂದ ಅಳಲ್ಲ ಡಾಕ್ಟ್ರೆ, ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ, ನಮ್ಮ ಮನೆಯವ್ರು ಎದ್ದು ಬರ್ತಾರೆ ಅಂತ. ಡಾಕ್ಟ್ರೇ ಇರಲಿಲ್ಲ ಕಾನ್ಫಿಡೆನ್ಸ್. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ, ಯಾರು ಹಾಗಾದ್ರೆ ನನ್ನ ರಕ್ಷಣೆ ಮಾಡಿದಂಥವ್ರು? ಸತತ 10 ಗಂಟೆಗಳ ಕಾಲ ಆಪರೇಷನ್, 1 ತಿಂಗಳ ಕಾಲ ICU. ನನ್ನ ಜೊತೆಗೆ ಇದೇ ರೀತಿಯ ಸಮಸ್ಯೆಗಳನ್ನು ಇಟ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂಥವ್ರು ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಎದ್ದು ಬಂದಿಲ್ಲ. ಇಂಗ್ಲಿಷಲ್ಲಿ ಅದಕ್ಕೆ ಆನ್ಯೂರಿಸಮ್ ಅಂತಾರೆ, ಅದಕ್ಕೆ ರಕ್ತ ಸೋರಿಕೆ ಬ್ರೈನಲ್ಲಿ. ಡಾಕ್ಟರು ಆಮೇಲೆ ಹೇಳಿದ್ರು, ನೋಡಿ ನೀವು ವಾಪಸ್ ಹೋಗ್ತಾ ಇದ್ದೀರಿ, ನೀವು 2 ವೀಲರ್ ಹೊಡಿಬಾರ್ದು, ನೀವು ಎಷ್ಟು ಗಂಟೆ ಮಾಡ್ತೀರಿ? ನಾವು ಹೇಳಿದ್ವಿ, ಡಾಕ್ಟ್ರೆ ಏನಿದು ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ, ನಾವು ಕೂತ್ಕೊಂಡ್ರೆ ನಮಗೆ ಟೈಮೇ ಗೊತ್ತಿರಲ್ಲ. ಅವ್ರು ಹೇಳಿದ್ರು, ಇಲ್ಲ 10 ನಿಮಿಷದ ಮೇಲೆ ನ್ಯೂಸ್ ಮಾಡಬಾರ್ದು, ನೀವು 10 ನಿಮಿಷದ ಮೇಲೆ ನ್ಯೂಸ್ ಮಾಡಬಾರ್ದು. ಏನಿದು ಕತೆ? ಸಾಧ್ಯವೇ ಇಲ್ಲ. ನನ್ನ ವೃತ್ತಿ ಜೀವನ ಮುಗಿದೋಯ್ತು ಅನ್ನುವಂಥ ಒಂದು ಸಂದರ್ಭ. ಆಮೇಲೆ ಡಾಕ್ಟರ್ ಹೇಳಿದ್ರು, ನೋಡಿ ನೀವು ನಡೆದಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ, ನೀವು ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ತಲೆ ತಿರುಗಬಹುದು. ತಕ್ಷಣಕ್ಕೆ ನೀವು ನಿಮ್ಮ ಬಂಧುಗಳಿಗೆ ಫೋನ್ ಮಾಡಬೇಕು, ಅಲ್ಲಿಂದ ವೆಹಿಕಲಲ್ಲಿ ಹೋಗ್ಬೇಕು. ಇದನ್ನೆಲ್ಲ ಕೇಳಿ ನನಗೆ ಅನಿಸ್ತು, ಮುಗಿದೋಯ್ತು ನನ್ನ ಕತೆ, ನಾನೇನು ಎದ್ದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನನ್ನ ಹೆಂಡತಿ ಹೇಳ್ತಾ ಇದ್ದು, ಇಲ್ಲ ರಾಯ ನನ್ನ ಕನಸಲ್ಲಿ ಬಂದು ಹೇಳಿದ್ದಾರೆ, ನಿನ್ನ ರಕ್ಷಣೆ ನನ್ನ ಹೊಣೆ ಅಂತ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ. ಇವತ್ತು ನಾನು ಎದ್ದು ಬಂದು ನಿಮ್ಮೆದುರಿಗೆ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಕಾರಣ ರಾಯರು. ಇವತ್ತು ನಾನು ಸ್ಕ್ರೀನಲ್ಲಿ ಬಂದು ಆಡುವಂತ ಪ್ರತಿ ಮಾತಿದೆಯಲ್ಲ, ಆ ಮಾತು ರಾಯರಿಗೆ ಸಲ್ಲಿಕೆ ಆಗಬೇಕು. ಇನ್ನು ಏನು ಹೇಳಿ ನಾನು ರಾಯರ ಬಗ್ಗೆ?
ಎರಡಾ ಸಂಗತಿಗಳು. ಎಂದೆಂದೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ ಅವರು, ಎಂದೆಂದೂ ಕೂಡ. ಯಾವುದಾದ್ರೂ ಆರೋಪ ಪ್ರತ್ಯಾರೋಪಗಳು ಬರಲಿ, ಕುತ್ತಿಗೆ ತನಕ ಬಂದಿರಲಿ, ಕುತ್ತಿಗೆ ತನಕ ಹೂ ರೀತಿಯಲ್ಲಿ ಎತ್ತಿ ಬಿಡ್ತಾರೆ ಹಂಗೇನೆ. ಯಾಕದು? ಅದಕ್ಕೆ ನಮಗೆ ಧರ್ಮ ಮಾರ್ಗನೂ ಗೊತ್ತಿಲ್ಲ, ಕರ್ಮ ಮಾರ್ಗನೂ ಗೊತ್ತಿಲ್ಲ. ಆದ್ರೆ ರಾಯರ ಪ್ರಸಾದ ಇದ್ದು ಬಿಟ್ರೆ ಅದೇ ದೊಡ್ಡದು ಅನ್ನುವಂಥ ಮಾತನ್ನ ಆಗಲೇ ಗುರುಗಳು ಹೇಳಿದ್ರಲ್ಲ, ಅದೇ ನೋಡಿ, ರಾಯರ ಪ್ರಸಾದ ನಮಗೆ ಸಿಕ್ಕಿದೆ. ಇವತ್ತು ನಾನಿದ್ದೀನಿ. ಇದು ಕೇವಲ ನನ್ನೊಬ್ಬನ ಕಥೆನ? ಇದು ನನ್ನೊಬ್ಬನ ಕಥೆನ ಅಲ್ಲ. ನೀವು ಹುಡುಕಿ ನೋಡಿ, ಲಕ್ಷಾಂತರ ಜನ ಇಂಥವ್ರು ಸಿಗ್ತಾರೆ, ಲಕ್ಷಾಂತರ ಜನ. ನನಗನಿಸ್ತು, ನನಗೆ ನಮ್ಮ ನಂಜನಗೂಡು ಮೋಹನ್ ನನಗೆ ಫೋನ್ ಮಾಡಿ ಪೂಜ್ಯ ಸ್ವಾಮೀಜಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಅನ್ನಿಸ್ತು, ಅರೆ ಎಂಥ ಭಾಗ್ಯ ಇದು. ಇಲ್ಲಿರುವಂಥವರ ವಯಸ್ಸು, ಅನುಭವ, ವಿದ್ಯಾರ್ಹತೆ, ಸಮಾಜಕ್ಕೆ ಅವ್ರು ಕೊಟ್ಟಿರುವಂಥ ಕೊಡುಗೆ, ಅವ್ರ ಎದುರುಗಡೆಗೆ ನಂದು ನಗಣ್ಯ. ಇವತ್ತು ನಾನು ಈ ರೀತಿ ಇದ್ದೀನಿ ಅಂತಂತಂದ್ರೆ ಅದಕ್ಕೆ ರಾಯರ ಕಾರಣ. ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ರಾಯರನ್ನು ನಂಬಿ ಬಿಟ್ಟರೆ ಎಲ್ಲವೂ ಕೂಡ ಸಾಲವಾಗತ್ತೆ ಅಂತ. ಎಲ್ಲವೂ ಕೂಡ. ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ. ನಮಗೆ ಯಾರೂ ಇಲ್ಲ, ನಮ್ಮ ಒಡೆಯ ಅಂದ್ರೆ ರಾಯರೇ. ಏನಾದ್ರೂ ಕಷ್ಟ ಬಂತ ರಾಯರು, ಏನಾದ್ರೂ ನಷ್ಟ ಬಂತ ರಾಯರು. ಎಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ. ಎಲ್ಲವೂ ಕೂಡ. ನೀವೆಲ್ಲರೂ ಕೂಡ ರಾಯರನ್ನ ನಂಬಿರುವಂಥವ್ರು. ನಿಮ್ಮ ಎದುರುಗಡೆಗೆ ನಾನು ಮಾತಾಡುವಂಥದ್ದು ನನ್ನ ಭಾಗ್ಯ. ಕೊನೆಯದಾಗಿ ಬಹಳ ಬಹಳ ವರ್ಷಗಳ ನಂತರ ನಾನು ಸ್ವಾಮೀಜಿ ಬಂದೆ. ನಾನು ಇವತ್ತು ಮಂತ್ರಾಲಯ ನೋಡಿದೆ. ಮಂತ್ರಾಲಯದ ಚಿತ್ರಣ ಬದಲಾಗಿದೆ. ಚಿತ್ರಣ ಬದಲಾಗಿದೆ. ಉಜ್ಜಯಿನಿಗೆ ಹೋಗಿದ್ದೆ ನಾನು ಕೆಲ ತಿಂಗಳುಗಳ ಹಿಂದೆ. ಉಜ್ಜಯಿನಿಯ ಈ ಮಹಾಕಾಲ ಕಾರಿಡಾರ್ ಅದನ್ನ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ್ರು. ನನಗನಿಸ್ತು, ಯಾವ ಕಾರಿಡಾರ್ಗಿಂತ ಏನು ಕಡಿಮೆ ಇಲ್ಲ ಬುದ್ಧಿ, ಹಂಗೆ ಮ್ಯಾಜಿಕ್ ಮಾಡ್ಬಿಟ್ಟಿರಿ ನೀವು. ಯಾವ ಕಾರಿಡಾರ್ಗಿಂತನೂ ಕಡಿಮೆ ಇಲ್ಲ ಇದು. ಅಂಥ ಒಂದು ಮಾಂತ್ರಿಕ ಸ್ಪರ್ಶವನ್ನು ನಾವು ಕಾಣ್ತಾ ಇದ್ದೀವಿ. ಅಂಥ ಒಂದು ಮಾಂತ್ರಿಕ ಸ್ಪರ್ಶ. ಏನೇನೂ ಇಲ್ದಿರುವಂಥವರು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ. ರಾಜ್ಕುಮಾರ್ ಎಕ್ಸಾಂಪಲ್ ಕೊಡ್ತೀವಿ ನಾವು, ರಜನಿಕಾಂತ್ ಅವ್ರ ಎಕ್ಸಾಂಪಲ್ ಕೊಡ್ತೀವಿ ನಾವು, ಸುಧಾಮೂರ್ತಿ ಅವ್ರ ಎಕ್ಸಾಂಪಲ್ ಕೊಡ್ತೀವಿ ನಾವು, ಜಗ್ಗೇಶ್ ಅವ್ರ ಎಕ್ಸಾಂಪಲ್ ಕೊಡ್ತೀವಿ ನಾವು, ಶೋಭಾ ಕರಂದ್ಲಾಜೆ ಅವರು. ಅವ್ರು ಕೇಳಬೇಕು ನೀವು. ನಮ್ಮ ಕೃಷ್ಣ ನನ್ನ ತುಂಬಾ ಆತ್ಮೀಯ ಸ್ನೇಹಿತರು ನನ್ನ ಜೊತೆಗಿದ್ದಾರೆ. ನಾನು ಅವರು ಹುಬ್ಬಳ್ಳಿನಲ್ಲಿ ಈ ಮೋಹನ್ ಲಿಂಬಿಕಾಯಿ ಮನೆಗೆ ಹೋಗಿದ್ವಿ. MLC ಆದಂಥವ್ರು, ಹಿರಿಯ ರಾಜಕಾರಣಿಗಳು. ಅವ್ರ ಮನೆಯಲ್ಲಿ ಆಳೆತ್ತರದ ಒಂದು ದೊಡ್ಡ ಫೋಟೋ ಹಾಕಿದ್ರು ರಾಯರದ್ದು. ನಾವು ಹಂಗೆ ಊಟ ಮಾಡ್ತಾ ಕೇಳಿದ್ವಿ, ಏನಿದು ರಾಯರದ್ದು ಫೋಟೋ ಇಷ್ಟು ದೊಡ್ಡದು ಹಾಕಿದಿರಲ್ಲ ನಿಮ್ಮ ಮನೆಯಲ್ಲಿ? ಆವಾಗ ಅವರು ಒಂದು ಬಹಳ ಅದ್ಭುತವಾದಂಥ ಕಥೆ ಹೇಳಿದ್ರು. ಅದನ್ನ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಈ ಮಾತನ್ನ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವ್ರ ತಂದೆ ರಾಯರ ಪರಮ ಭಕ್ತರು. ಎಷ್ಟು ಮಟ್ಟಿಗೆ ಅಂತಂತಂದ್ರೆ, ಏನಾದ್ರೂ ಕೂಡ ಅವ್ರಿಗೊಂದು ನಂಬಿಕೆ, ರಾಯರು ನಮ್ಮನ್ನು ಕಾಪಾಡ್ತಾರೆ ಅಂತ. ಒಂದ್ಸರಿ ಆಸ್ಪತ್ರೆ ಕರ್ಕೊಂಡು ಹೋದಾಗ ಗೊತ್ತಾಗುತ್ತೆ, ಅವ್ರಿಗೆ ಏನೋ ಒಂದು ಗಡ್ಡೆ ಇದೆ, ಅದನ್ನ ತೆಗಿಲೇಬೇಕು, ಆಪರೇಷನ್ ಮಾಡಲೇಬೇಕು ಅಂತ. ಅವರ ಅಪ್ಪನ ಕಿರಿಕಿರಿ ಶುರುವಾಯಿತು. ಅಯ್ಯೋ ಇಲ್ಲ ಏನೂ ಆಗಿಲ್ಲಪ್ಪ, ನನ್ನ ಮಾತು ಕೇಳಿ, ಡಾಕ್ಟರ್ ಮಾತನ್ನು ನಂಬೇಡಿ ದಯವಿಟ್ಟು ಅಂತ. ಡಾಕ್ಟರ್ ದಯವಿಟ್ಟು ತಪ್ಪು ತಿಳ್ಕೋಬಾರ್ದಿಲ್ಲ, ಡಾಕ್ಟರ್ಗಳಿದಾರಲ್ಲಿ. ಯಾಕಂದ್ರೆ ಕೆಲವೊಂದು ಈ ವೈದ್ಯಕೀಯ ಲೋಕವನ್ನು ಮೀರಿದಂಥ ಘಟನಾವಳಿಗಳು ಇರ್ತವೆ. ಕೊನೆಗೆ ಬಲವಂತವಾಗಿ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆಸ್ಪತ್ರೆ ಸೇರಿಸಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ರು, ಇಲ್ಲ ಇವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ. ಸರಿ, ಆಪರೇಷನ್ಗೆ ಎಲ್ಲ ಸಿದ್ಧತೆಗಳಾಯ್ತು. ಮಾರನೇ ದಿವಸ ಆಪರೇಷನ್ ಆಗಬೇಕು. ಒಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ನಿಮಗೆ. ಅದರ ಹಿಂದಿನ ದಿವಸ ರಾತ್ರಿ ರಾಯರ್ ಅವ್ರ ಕನಸಲ್ಲಿ ಕಾಣಿಸ್ಕೋತಾರೆ. ಮೋಹನ್ ಲಿಂಬಿಕಾಯಿ ಅವರ ತಂದೆಯ ಕನಸಲ್ಲಿ ಕಾಣಿಸ್ಕೋತಾರೆ. ಕಾಣಿಸ್ಕೊಂಡು, ಏನೋ ನಿನಗೇನೋ ಗಡ್ಡೆ ಇದೆ ಅಂತಲ್ಲಪ್ಪ, ಎಲ್ಲಿ ಅಂತ ಅವ್ರು ತೋರಿಸ್ತಾರೆ. ನೋಡಿ ಇಲ್ಲೆಲ್ಲ ಗಡ್ಡೆ ಇದೆ ಅಂತ ನನಗೆ ಅಂತ. ರಾಯರು ಮುಟ್ಟದಂಗಾಗತ್ತೆ. ಮುಟ್ಬಿಟ್ಟೆ, ಏನಿಲ್ಲ ಕಣ, ಎದ್ದು ಮನೆಗೆ ಹೋಗು ಅಂತೇಳಿ ಅಂತ. ಕೊನೆಗೆ ಬೆಳಗ್ಗೆ ಆಪರೇಷನ್ನು. ಡಾಕ್ಟರ್ ಬಂದಂತ ಸಂದರ್ಭದಲ್ಲಿ ಅವರು ಪ್ರತಿಭಟಿಸ್ಬಿಡ್ತಾರೆ, ಸಾಧ್ಯನೇ ಇಲ್ಲ, ನಾನು ಆಪರೇಷನ್ ಮಾಡಿಸ್ಕೊಡಲ್ಲ, ಸತ್ರು ಸರಿ ನಾನು ಆಪರೇಷನ್ ಮಾಡಿಸ್ಕೊಡಲ್ಲ ಅಂತ. ಮೋಹನ್ ಲಿಂಬಿಕಾಯಿ ಬರ್ತಾರೆ, ಇಲ್ಲಪ್ಪ ನೀನು ಹಂಗಲ್ಲ ಅನ್ಬೇಡ, ನೀನು ಆಪರೇಷನ್ ಆಗಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ನಿನಗೆ ಅಂತ. ಇಲ್ಲ ನೀನು ಪರೀಕ್ಷೆ ಮಾಡಿ ನೋಡು, ರಾಯರೇ ಕನಸಲ್ಲಿ ಹೇಳಿದ್ದಾರೆ, ನನಗೆ ಖಂಡಿತವಾಗಲೂ ಆಪರೇಷನ್ ಅಗತ್ಯ ಇಲ್ಲ. ಮತ್ತೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿದ್ರೆ ಆ ಗಡ್ಡೆನೇ ಮಾಯ. ಇಂಥ ಎಷ್ಟು ಘಟನಾವಳಿಗಳು ಬೇಕು ಹೇಳಿ, ಎಷ್ಟು ಘಟನಾವಳಿಗಳು. ಅದಕ್ಕೋಸ್ಕರ ಕೊನೆಯದಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಒಂದು ಕಡೆಗೆ ನಾವು ಶೂನ್ಯದಿಂದ ಈ ಮಟ್ಟಕ್ಕೆ ಬಂದು ನಿಂತಿರುವಂಥದ್ದು ಒಂದು ಕಡೆಗೆ,
ಇನ್ನೊಂದು ಕಡೆಗೆ ತಪ್ಪಿದ ಆರೋಗ್ಯ ಸರಿಯಾದಂಥ ರೀತಿ, ಇನ್ನೊಂದು ಕಡೆಗೆ ಏನಾದರೂ ಕೂಡ ಭಗವಂತನ ಆ ಇಚ್ಛೆ ಮತ್ತೆ ಗುರುಗಳು ಮಾರ್ಗದರ್ಶನ ತೋರಿಸ್ಬಿಟ್ರೆ ನಾವು ಹೆಂಗೆ ಬೆಳವಣಿಗೆ ಆಗ್ಬೋದು ಅನ್ನೋದಕ್ಕೆ ಇಂಥ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ನಿಲ್ತವೆ. ಕೊನೆಯದಾಗಿ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟನ್ನೇನೆ, ಅವರಿವರನ್ನು ನಂಬಬೇಡಿ, ರಾಯರನ್ನು ನಂಬಿ. ಶರಣಾಗಿ ಅವರಿಗೆ, ಶರಣಾಗಿ. ನೀವು ಶರಣಾಗ್ಬಿಟ್ರೆ ಅವರಿಗೆ ನಿಮ್ಮನ್ನ ಅವರ ಥರ ಕಾಪಾಡ್ತಾರೆ, ನಿಮ್ಮನ್ನ ಅವರ ಶ್ರೀರಕ್ಷೆ ನಿಮ್ಮ ಮೇಲಿರುತ್ತೆ. ಕೊನೆಯದಾಗಿ ಮತ್ತೊಂದ್ಸರಿ ನಾನು ಕ್ಷೇತ್ರದ ಬಗ್ಗೆ ಹೇಳಲೇಬೇಕು. ಬಹಳ ಅದ್ಭುತವಾಗಿ ಡೆವಲಪ್ ಆಗಿದೆ. ಸ್ವಾಮೀಜಿಗಳ ಬಗ್ಗೆ ಎರಡು ಮಾತು ಹೇಳಲಿಲ್ಲ ಅಂತಂದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಏನು ಅಂದರೆ ನಮ್ಮಲ್ಲಿ ನಮ್ದೇನಿದ್ರು ಪ್ರವಚನ, ಧರ್ಮ, ಬೋಧನೆ, ನಾವು ಅಲ್ಲಿಗೆ ನಿಂತು ಬಿಡ್ತೀವಿ ಅಂತ. ಕೆಲವೊಂದು ಸಂದರ್ಭಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಯಾರಾದರೂ ಏನಾದರೂ ಮಾತಾಡಿದಂಥ ಸಂದರ್ಭದಲ್ಲಾಗಿರ್ಬೋದು, ಅದನ್ನು ಪ್ರತಿಭಟಿಸುವಷ್ಟರ ಮಟ್ಟಿಗೂ ಕೂಡ ಕೆಲವು ಸ್ವಾಮಿಗಳು ಹೋಗಲ್ಲ. ಯಾರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ ನಾನು. ಬಹುಶಃ ಇವತ್ತು ನಮ್ಮ ಸ್ಥಿತಿಗತಿಗಳು ಈ ಮಟ್ಟಕ್ಕೆ ಬಂದು ನಿಂತಿದೆಯಲ್ಲ, ಯಾರು ಬೇಕಾದರೂ ಯಾರ ಮೇಲೆ ನೀವು ಧರ್ಮಾಂತರ ಮಾಡಿಸ್ಬಿಡ್ಬೋದು, ಬೇಕಾದ್ ಮಾಡಿಸ್ಬಿಡ್ಬೋದು ಅನ್ನೋದು ಕಾರಣ ಏನಪ್ಪಾ ಅಂತಂದ್ರೆ ಬಹುಶಃ ನಮ್ಮ ಮನೋಭಾವನೆಗಳು. ಸ್ವಾಮೀಜಿ ಇದಕ್ಕೆ ಬಹಳ ವಿಭಿನ್ನ. ಇದಕ್ಕೆ ನನಗೆ ಇಷ್ಟ ಆಗುವಂಥ ಸಂಗತಿ ಅದು. ಅವರಲ್ಲಿ ಬ್ರಹ್ಮ ತೇಜಸ್ ಮಾತ್ರ ಅಲ್ಲ, ಕ್ಷಾತ್ರ ತೇಜಸ್ಸು ಕೂಡ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ನಾನು ಒಳ್ಳೆ ಉಪದೇಶ ಹೇಳ್ತೀನಪ್ಪ ಆಗಬೇಕು ಅಂದ್ರೆ ಆಗಲ್ಲ. ಇದಾಗಬೇಕು ಅಂದ್ರೆ ಅದಾಗಬೇಕು ಅಷ್ಟನ್ನೇನೆ. ಕೆಲವೊಂದ್ಸರಿ ಈ ಯಾರಾದ್ರೂ ಆರೋಪಗಳು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಸ್ಟೇಟ್ಮೆಂಟ್ಗಳು ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮಾತನ್ನ ನಾನು ಗಮನಿಸ್ತಾ ಇರ್ತೀನಿ ಬಹಳ ಹತ್ತಿರದಿಂದ. ಅಲ್ಲೇ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ಅಲ್ಲಲ್ಲೇ ಕೊಟ್ಟು ಮುಗಿಸ್ಬಿಡ್ತಾರೆ. ಮುಂದೆ ಮಾತೇ ಇಲ್ಲ. ಬೇಕು ಅದು ಬೇಕು. ಯಾಕಂದ್ರೆ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಂತ ಶಿವಾಜಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ರಾಯರ ಆಶೀರ್ವಾದವನ್ನು ತಗೊಂಡು ಹೋದ್ನಲ್ಲ, ಅವನ ಕಾರ್ಯ ಯಶಸ್ಸು ಕಾಣ್ತಲ್ಲ. ರಾಯರ ಶಕ್ತಿ ಏನು? ಆ ಶಕ್ತಿಯ ಪ್ರತಿನಿಧಿಯಾಗಿ ನಿಂತಂಥವರು ನಿಜಕ್ಕೂ ಏನಾದರೂ ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನಷ್ಟು ಮತ್ತಷ್ಟು ಆಗಬೇಕು. ಈ ವೇದಿಕೆ ಮೇಲೆ ನಾನು ಸ್ವಾಮೀಜಿಗಳಿಗೆ ಬಹಳ ವಿನಮ್ರನಾಗಿ ನಾನು ಒಂದು ಮಾತನ್ನ ಹೇಳ್ತೀನಿ. ನಾನು ಮತ್ತೆ ನಮ್ಮ ಮೋಹನ್ ಮಾತಾಡ್ತಾ ಇದ್ವಿ ಈ ಬುದ್ಧಿ ಏನು ಅಂದ್ರೆ, ಈ ಎಲ್ಲ ಕಡೆಗೆ ರಾಯರ ಕೃಪಾ ಕಟಾಕ್ಷ ಇದೆ, ರಾಯರ ಅವರ ಇದೆ, ಹಬ್ಬಿದೆ. ಆದರೆ ಉತ್ತರ ಭಾರತದ ಕಡೆಗೆ ಇನ್ನೂ ಹೆಚ್ಚೆಚ್ಚಾಗಬೇಕು ಅನ್ನುವಂಥ ಕಾರಣದಿಂದ. ಯಾಕಂದ್ರೆ ಎಲ್ಲೋ ಕಡೆ ನಾವು ಹಿಂದಿಲಾಗಿರ್ಬೋದು ಅಥವಾ ಅವ್ರಿಗೆ ಗೊತ್ತಿರುವಂಥ ಭಾಷೆಯಲ್ಲಿ ಮುಟ್ಟಿಸುವಂಥ ಪ್ರಯತ್ನಗಳು ಇನ್ನೂ ಕೂಡ ಆಗಿಲ್ಲ. ಆದರೂ ಕೂಡ ಅಷ್ಟೊಂದು ಯಶಸ್ಸು ಕಂಡಿಲ್ಲ. ಅದಕ್ಕೆ ನಾವು ಹೇಳೋದಕ್ಕಿಂತ ನಾನು ಮೋಹನ್ ಮಾತಾಡ್ಕೊಂಡಿದ್ದೀವಿ. ಇದಕ್ಕೆ ಗೋ ಮಧುಸೂದನ್ ನಮ್ಮ MLC ಇದ್ರಲ್ಲ, ಅವ್ರದ್ದು ಕೂಡ ಸಹಾಯ ತಗೊಳ್ತೀವಿ. ಯಾಕಂದ್ರೆ ಅವರು ಕೂಡ ಈ ಹಿಂದಿ ಮತ್ತೆ ಸಂಸ್ಕೃತ ಎರಡರಲ್ಲೂ ಕೂಡ ವಿದ್ವಾಂಸರು. ಅವರ ಸಹಾಯವನ್ನು ತಗೊಂಡು ಅದನ್ನು ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಕೂಡ ಮಾಡ್ತೀವಿ. ಭಗವಂತನ ಆ ರಾಯರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಕೂಡ ಇರಲಿ. ಅವರ ಸೇವೆ ಮಾಡುವಂತ ಭಾಗ್ಯ ನಮಗೆ ಯಾವಾಗಲೂ ಕೂಡ ಸಿಗಲಿ ನಮಗೆ. ಇವತ್ತು ಇಲ್ಲಿ ತನಕ ಕರೆಸಿ ನನ್ನನ್ನು ಗುರುತಿಸಿದಿರಿ, ನನ್ನನ್ನು ಗೌರವಿಸಿದಿರಿ. ಇದು ನನಗೆ ಸಿಕ್ಕಂತ ಅತ್ಯಂತ ದೊಡ್ಡ ಸನ್ಮಾನ. ನಾನು ಎಂದೆಂದೂ ಕೂಡ ರಾಯರ ಮಠಕ್ಕೆ, ಪೂಜ್ಯ ಶ್ರೀಗಳಿಗೆ ನಾನು ಋಣಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಕೂಡ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವಾಮೀಜಿಗಳನ್ನ ಎರಡೆರಡು ಬಾರಿ ಭೇಟಿ ಮಾಡ್ತೀನಿ. ಒಂದ್ ಕಡೆ ಇಲ್ಲಿ ಈ ವೇದಿಕೆ ಮೇಲೆ ಮಾತಾಡಿದ್ದೀನಿ. ನಾಳೆ ಬಿಟ್ಟು ನಾಡಿದ್ದು ಕೂಡ, ಆಚೆ ನಾಡಿದ್ದು ಕೂಡ ನಾನೇ ಆ ಕಾರ್ಯಕ್ರಮದ ನಿರೂಪಕ. ಸ್ವಾಮೀಜಿ ಬರ್ತಾ ಇದ್ದಾರೆ. ಸ್ವಾಮೀಜಿ ಅವರನ್ನು ನಮ್ಮ ಸಂಸ್ಥೆ ಸನ್ಮಾನಿಸ್ತಾ ಇದೆ. ನಮ್ಮ ದೊಡ್ಡ ಭಾಗ್ಯ ಅದು. ನಮಗೆ ಸಿಕ್ಕಿರುವಂಥದ್ದು ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ತಾ, ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ರಂಗನಾಥ್ ಭಾರದ್ವಾಜ್ ಅವರೇ. ಡಾಕ್ಟರ್ ಕಾಮಿನಿ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ತಮಗೆ ಈ ಭವ್ಯ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸುಸ್ವಾಗತವನ್ನು ಬಯಸಿದ್ದೇನೆ ಮೇಡಮ್. ಶೂನ್ಯದಿಂದ ಶಿಖರಕ್ಕೇರಿದ ರಂಗನಾಥ್ ಭಾರದ್ವಾಜ್ ಅವರ ಅನುಭವದ ಮಾತು ಅತ್ಯಂತ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿ ಉದ್ರೇಕಕ್ಕೆ ಕಾರಣವಾಗಿತ್ತು. ಜೊತೆಗೆ ಒಂದು ಉತ್ತರ ಭಾರತದಲ್ಲಿ ಕೂಡ ರಾಯರ ವ್ಯಕ್ತಿತ್ವ ಚಿತ್ರಣವಾಗಬೇಕು ಅನ್ನುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಅದಕ್ಕೆ ಸ್ವಾಮಿಗಳು ಶ್ರೀಕಾರವನ್ನು ಹಾಕಿದ್ದಾರೆ.
ಅನೇಕ ಕಡೆಯಲ್ಲಿ ಉತ್ತರ ಭಾರತದಲ್ಲಿ ನಮ್ಮ ಮಠಗಳನ್ನು ನಿರ್ಮಾಣ ಮಾಡುವುದರ ಮೂಲಕವಾಗಿ ಅಲ್ಲಿಯ ಭಕ್ತರಲ್ಲಿ ರಾಯರ ಮಹಿಮೆಯನ್ನು ತುಂಬುವ ಒಂದು ಪ್ರಯತ್ನ ಶ್ರೀಮಠದಿಂದ ನಡೀತಾ ಇದೆ ಅಂತಲೂ ಕೂಡ ವೇದಿಕೆಯ ಮೂಲಕ ತಮಗೆ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗೊಂದು ಕುಂಭಕೋಣದ ಪ್ರಸಾದ ಸಮರ್ಪಣೆ ಹಾಗೆ ಒಂದು ಕ್ಯಾಲೆಂಡರ್ ಉದ್ಘಾಟನೆ, ಅದಕ್ಕೋಸ್ಕರ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ. ದಿನಮಲರ್ ನ್ಯೂಸ್ ಪೇಪರ್ ಓನರ್ ಆರ್ ಗೋಪಾಲ್ಜಿ, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು. ಕ್ಯಾಲೆಂಡರ್ ಸಮರ್ಪಣೆ ಹಾಗೂ ಪ್ರಸಾದವನ್ನೇ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದಿಕುಂಬೇಶ್ವರ ದೇವಸ್ಥಾನದ ಪ್ರಸಾದ, ಅದೇ ರೀತಿ ಆದಿರಂಗನಾಥ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ, ಚಕ್ರಪಾಣಿ ದೇವಸ್ಥಾನ, ರಾಮಸ್ವಾಮಿ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ನಾಚಿಯಾರ್ ಕೊಯ್ಲ್ ಅಂದರೆ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ, ಅದೇ ರೀತಿ ವಿಜಯೇಂದ್ರ ಸ್ವಾಮಿಗಳ ವಿಶೇಷವಾದ ಪ್ರಸಾದ ಹಾಗೂ ಒಂದು ಮಾಲಾರ್ಪಣೆ ಇತ್ಯಾದಿಗಳೆಲ್ಲವೂ ಕೂಡ ನಡೀತದೆ. ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಈ ವೇದಿಕೆಯಿಂದ ಈಗ ನೀಡಲಾಗ್ತಾ ಇದೆ. ಪೂಜ್ಯ ಶ್ರೀಪಾದಂಗಳವರ ಸಂದೇಶವನ್ನು ಕೇಳಿ ನಾವೆಲ್ಲರೂ ಕೂಡ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತಾ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. It is very difficult to talk in various languages. ಇಂದು ವೇದಿಕೆಯ ಮೇಲೆ ವಿಭಿನ್ನ ಭಾಷೆಯ ಅನೇಕ ಗಣ್ಯಮಾನ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಎಲ್ಲ ಭಾಷೆಗಳಲ್ಲಿಯೂ ನಾವು ಮಾತನಾಡಬೇಕಾಗಿದೆ. ಒಂದು ಆಂಗ್ಲ ಭಾಷೆ, ಹಿಂದಿ, ತೆಲುಗು, ತಮಿಳ್, ಕನ್ನಡ ಎಲ್ಲ ಭಾಷೆಯಲ್ಲೂ ಮಾತನಾಡಬೇಕಾಗಿದೆ. ಹಾಗಾಗಿ ನಮ್ಮ ಉಪನ್ಯಾಸ ಕೆಲವು ವಾಕ್ಯಗಳು ಕೆಲವು ಭಾಷೆಯಲ್ಲಿ ನಡೀತಾ ಹೋಗ್ತದೆ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ನಂಬಿದ ಭಕ್ತರ ಚಿಂತಾಮಣಿಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರು ಭೂಲೋಕದಲ್ಲಿ ಭಗವಂತನ ಅಪ್ಪಣೆ ಮೇರೆಗೆ ಅವತರಿಸಿ ವೆಂಕಟನಾಥರಾಗಿ ನಂತರ ಅವರೇ ರಾಘವೇಂದ್ರ ಸ್ವಾಮಿಗಳವರಾಗಿ ಈ ಯಾವ ದ್ವೈತ ಪೀಠವನ್ನು ಅಲಂಕರಿಸಿ ಮುನ್ನಡೆಸಿರ್ತಕ್ಕಂತಹ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳವರು. ಅವರು ರಾಘವೇಂದ್ರ ಸ್ವಾಮಿಗಳವರಾಗುವ ಮುನ್ನ
ವೆಂಕಟನಾಥರಾಗಿ ಜನಿಸಿರತಕ್ಕಂತಹದ್ದು ನಮ್ಮ ಭಾರತ ದೇಶದ ತಮಿಳುನಾಡಿನ ಚಿದಂಬರ ಕ್ಷೇತ್ರದ ಪಕ್ಕದಲ್ಲಿರತಕ್ಕಂತಹ ಚಿಕ್ಕ ಗ್ರಾಮ ಭುವನಗಿರಿ. ಅಂತಹ ಭುವನಗಿರಿ ಅನ್ನುವಂತಹ ಪವಿತ್ರ ಸ್ಥಳದಲ್ಲಿ ನಾಳೆಯ ಶುಭ ದಿನದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಜನಿಸಿ ಸಮಸ್ತ ಲೋಕಕ್ಕೆ ಮಹಾಗುರುಗಳಾಗಿ ಬಂದದ್ದು ಎಲ್ಲರಿಗೂ ವಿದಿತವಾದ ವಿಷಯ. ಅಂತಹ ಗುರುಗಳ ಪೀಠಾರೋಹಣ ಮತ್ತು ಜನ್ಮದಿನವನ್ನು ನಿಮಿತ್ತ ಮಾಡಿಕೊಂಡು ಆಚರಿಸುವಂತಹ ಉತ್ಸವ ರಾಘವೇಂದ್ರ ಗುರು ವೈಭವೋತ್ಸವ. ರಾಯರ ಮಹಿಮೆಯನ್ನು ಈ ತನಕ ಸುದೀರ್ಘವಾಗಿ ನಮ್ಮವರೇ ಆದಂತಹ ರಂಗನಾಥ್ ಭಾರದ್ವಾಜ್ ಅವರ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ರಾಯರ ಅನುಗ್ರಹವನ್ನು ಹೇಗೆ ಪಡೆದರು ಎಂಬುದಾಗಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ఈరోజు రాఘవేంద్ర స్వాముల వారి పుట్టినరోజుకు పూర్వ రోజు ముందు రోజు కలియుగ కామధేను కల్పవృక్షలుగా కొనియాడేటువంటి రాఘవేంద్ర స్వాముల వారు తమిళనాడులోని చిదంబరం పక్కనున్నటువంటి భువనగిరి క్షేత్రంలో వారు జన్మించి సకల విద్యలను అభ్యసించి రాఘవేంద్ర స్వాముల వారిగా వారి యొక్క గురువుల చేత పీఠాన్ని స్వీకరించి మహాగురువుగా భక్తుల పాలిట కొంగు బంగారంగా యావత్ భారతదేశంలో పేరు ప్రఖ్యాతి పొంది భక్తులందరినీ అనుగ్రహిస్తూ ధర్మ మార్గంలో నడిపిస్తున్నటువంటి మహాగురువు రాఘవేంద్ర స్వాముల వారు. అలాంటి రాఘవేంద్ర గురువులు ఈ పీఠానికి రాకముందు, వారు రాఘవేంద్ర స్వాముల వారి కాకముందు వెంకటనాథులుగా జన్మించినటువంటి పరమ పవిత్రమైనటువంటి రోజు రేపటి రోజు. అలాంటి రాఘవేంద్ర స్వాముల వారి జన్మదినం దాని యొక్క పూర్వదినంగా ఈరోజు భావిస్తూ ఈ రాఘవేంద్ర స్వాముల వారి పీఠానికి వచ్చినటువంటి రోజు, ఆయన పుట్టినటువంటి రోజు, ఈ ఉత్సవాలను పురస్కరించుకొని ఆచరించేటువంటి ఉత్సవం రాఘవేంద్ర గురు వైభవోత్సవం. ఇందులో 5వ రోజు విశేషంగా ఈ వేదిక పైన దేశం నలుమూలల నుండి విచ్చేసినటువంటి గణ్యమాన్యులు, అలాగే వేదిక ముంభాగంలో రాఘవేంద్ర స్వాముల వారి సమస్త భక్త సాగరం అనేటువంటిది ఇక్కడ తరలి వచ్చింది. పూర్వదినంలో ఆ రాఘవేంద్ర స్వాముల వారు జన్మించడానికి మనమందరం కూడా కాతరత వ్యక్తం చేస్తున్నాం. అలాంటి మహాగురువు అవతరించి ఈ భూలోకాన్ని పవిత్రం చేస్తూ సమస్త భక్తులను దీవిస్తూ ఆయన మమ్మల్ని అనుగ్రహించాలి అనేటువంటి ఒక తపనతో అందరూ మనం ఎదురు చూస్తున్నాం. అలాంటి రాఘవేంద్ర స్వాముల వారి ఈ ఉత్సవంలో आज का जो दिन है राघवेंद्र स्वामी का जन्मदिन का पहले दिन है. राघवेंद्र स्वामी जी ने जब हमारा देश में तमिलनाडु में चिदंबर क्षेत्र का सामने एक छोटा गांव में भुवनगिरी क्षेत्र में इनका जन्म हुआ. कल तो इनका जन्मदिन है. ये बहुत बड़ा पवित्र दिन है. जो हमारा जन्मदिन में हम लोग उत्सव बनाते, मीठा सब खाते, सबको हम मीठा देते और घर में बहुत अच्छा से उत्सव चलाते. ये तो हमारा घर में हम के लिए करते. मतलब हम जो देश में धर्म का परिरक्षण करने के लिए और भक्ति पंथ का उद्धार करने के लिए अवतार कर रहा है. भक्त प्रहलाद जी का अवतार है. उनका पहले अवतार तो भक्त प्रहलाद जी और दूसरा अवतार तो शंकरकरणा जी, तीसरा अवतार तो व्यासराज गुरुसार्वभौम बोल के और अंतिम अवतार तो राघवेंद्र स्वामी का है. ये अवतार होने के पहले जो अवस्था था, जो धर्म का बहुत तकलीफ था, वो पूरा परिहार करके देश में, पूरा देश में धर्म का स्थापन के लिए, सब भक्तों का अच्छा रास्ता दिखाने के लिए स्वामी का अवतार भगवान का कृपा और वायुदेव जी का आज्ञा से हुआ. ये ऐसा दिन है. हम लोग सब लोग कब राघवेंद्र स्वामी जी का अवतार होते, उनका कृपा कब हम मांग सकते,
ऐसा चिंतन करके बैठा हुआ है। कल तो राघवेंद्र स्वामी जी का जन्मदिन का उत्सव है, इसीलिए ये बहुत बड़ा उत्सव है। केवल अकेला राघवेंद्र स्वामी जी का उत्सव नहीं है, हम सब लोग का उत्सव है। उनका जन्म नहीं हुए तो हमारा जीवन भी सार्थक नहीं होते और हमारा रास्ता भी नहीं देखते और हमका उद्धार भी नहीं होते। ऐसा बहुत बड़ा दिन आज का दिन है। कल तो शुभ नक्षत्र शुभ मुहूर्त में जो मृगशिरा राशि मृगशिरा नक्षत्र में स्वामी जी का जन्म हुआ, वो तो बहुत अच्छा नक्षत्र है, अच्छा दिन है। वो तो कल का दिन है। ऐसा दिन का पहले दिन हम लोग राघवेंद्र स्वामी जी का जो पीठारोहण और जन्मदिन का उत्सव, ये दोनों उत्सव का मिलके राघवेंद्र गुरु वैभवोत्सव बोलते, वो दिन आज 5वां दिन का उत्सव चल रहा है। इसी उत्सव में लोग का बहुत हमारा जो भारत देश में विविध स्थल से बड़ा बड़ा लोग आए हैं और वेदिक मंच का आगे भी देश का नाना भाग से आप लोग भक्त लोग आया। उन सब लोग को राघवेंद्र स्वामी का कृपा और आशीर्वाद होने का उनका चरणों में आप सब लोग का